ಇನ್ನೊಂದು ಶ್ಲೋಕವನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನಶ್ರೇಯೋ ವೇದಯಂತೆ ಪ್ರಮೂಢಾಃ ನಾಕಶ್ಯ ಪೃಷ್ಠೆ ಸ್ಮೃತೇನು ಭೂತ್ವಾ ಇಮಂ ಲೋಕಂ ಹೀನತರಂ ವಾ ವಿಶಂತಿ ಅನ್ನುವಂಥ ಶ್ಲೋಕವನ್ನು ನೋಡ್ತಾ ಇದ್ವಿ. ಈ ಶ್ಲೋಕದಲ್ಲಿ ಪ್ರಮತ್ತರಾದ ಮೂಢರು ಇಷ್ಟಾಪೂರ್ತಿಗಳನ್ನು ಪ್ರಧಾನವೆಂದು ತಿಳಿದವರಾಗಿ ಬೇರೆ ಯಾವ ಶ್ರೇಯ ಸಾಧಸ್ಸುಗಳನ್ನು ಅವರು ತೆಗೆಯುವುದಿಲ್ಲ ಮತ್ತು ಸ್ವರ್ಗದ ಮೇಲಿರುವ ಭೋಗಸ್ಥಾನದಲ್ಲಿ ಕರ್ಮಫಲವನ್ನು ಅನುಭವಿಸಿ ಅವರು ಈ ಲೋಕವನ್ನು ಅಥವಾ ಇನ್ನೂ ಹೀನತರವಾದ ಲೋಕವನ್ನು ಪ್ರವೇಶಿಸುತ್ತಾರೆ ಅನ್ನುವಂಥದ್ದು ಸಾಮಾನ್ಯ ಅರ್ಥವನ್ನು ನೋಡಿ ನಾವು ನಿನ್ನೆ ಎಲ್ಲಿವರೆಗೆ ನೋಡ್ಕೊಂಡು ಬಂದಿದ್ವಿ ಅಂತಂದ್ರೆ, do not say they are all only imagination. Veda also talk about the existence of parallel universes like modern science claims. Just because we do not see, we cannot negate them. ಹನ್ನೆರಡು ಮಂದಿ ಸೂರ್ಯರು ಅದಾರ ಅಂತ, 12 ಜನ ಸೂರ್ಯರು ನಮ್ಮ ಸಮೀಪದ ಸೂರ್ಯ ಮಂಡಲದಲ್ಲಿ 9 ಗ್ರಹಗಳು ಅಥವಾ ಈಗ 10-11 ಗ್ರಹಗಳನ್ನು ಹೇಳಾಗತ್ತಾರ. ಈ ಒಂದು ಸಮೀಪದ ಸೂರ್ಯ ಮಂಡಲದಲ್ಲಿ ಇಷ್ಟು ಗ್ರಹಗಳನ್ನು ಹೇಳ್ತಾರ. ಹಂಗ ಸೂರ್ಯರು 12 ಮಂದಿ, ದ್ವಾದಶ ಸೂರ್ಯಾಣಿ ಸಂತಿ, ಸೂರ್ಯಮಂಡಲಗಳು 12 ಅದಾವ ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತು. ಶಾಸ್ತ್ರ ಹೇಳ್ತೈತಿ, ಅದು ನಮಗ್ ಗೊತ್ತಿಲ್ಲಲ್ರಿ ಅಂತಂದ್ರ ಶಾಸ್ತ್ರ ಹೇಳ್ತೈತಿ ಅಂದ್ರೆ ನಂಬೋದು. ಐತಿ, ಅವು ಸೂಕ್ಷ್ಮದವ, ದೂರದವ, ಇನ್ನೂ ದೂರದವ. ವಿಜ್ಞಾನ ಇನ್ನ ಅಲ್ಲಿ ಹೋಗಿ ಮುಟ್ಟಿಲ್ಲ. ವಿಜ್ಞಾನ ಮುಟ್ಟಾಕ ಇನ್ನೂ ಟೈಮ್ ಬೇಕಾಗ್ತದ. ಯಾಕಂದ್ರ ಸೃಷ್ಟಿಕರ್ತನಾದಂತ ಈ ಅವನ ವಾಣಿ ಅಂದ್ರ ಅವನ ಏನಪ್ಪಾ ಅಂತಂದಾಗ ಅದು ಇರ್ಲಿಕ್ಕೆ ಬೇಕು ಅನ್ನುವಂಥದ್ದು ನಮ್ಮ ಶ್ರದ್ಧಾ. ಅವೆಲ್ಲ ಗೊತ್ತಾಗ್ತಾವ ಮುಂದೆ. ದ್ವಾದಶ ಸೂರ್ಯಾಣಿ ಎಷ್ಟು ಯಾವದವ ಅನ್ನೋದು ವಿಜ್ಞಾನ ಬೆಳೆದಂಗ ಗೊತ್ತಾಗ್ತದೆ. ಯಾಕಂದ್ರೆ ಅವು ಇನ್ನೂ ದೂರ ಅದಾವ. ಆದ್ರಿಂದ ಇಲ್ಲ ಅನ್ನಕ್ ಬರೋದಿಲ್ಲ. ನಾವು ನೋಡಿಲ್ಲ ಅಂದ್ರೆ ಇಲ್ಲ ಅನ್ನಕ್ ಬರೋದಿಲ್ಲ. ದೇರ್ಫೋರ್ ಟ್ರೆಡಿಷನ್ ಪರಂಪರೆ ಒಳಗ ಏನ್ ವೇದ ಹೇಳ್ತೈತೆ ಅದನ್ನ ಒಟ್ಟು ನಂಬಬೇಕು. As a factual, Bhuloka is, Bhuvarloka is, Suvarloka is, they are all absolutely real, but they are all empirically real. ಏನು ನಾವು 7 ಲೋಕಗಳನ್ನು ಹೇಳ್ತೇವಿ, ಆ 7 ಲೋಕಗಳು ಅದಾವಂತ ಹೇಳ್ತೇವಿ. ಅವೆಲ್ಲವೂ ಹೆಂಗದಾವು ಅಂದ್ರೆ, ಒಂದು ಭೂಲೋಕ, ಇದು ಭೂಲೋಕ. 3 ಲೋಕದಲ್ಲಿ ಇದು ಮೊದಲನೇದು. ಅಂದ್ರೆ 7 ಲೋಕ ಅದಾವ, 7ರಾಗ ಇದು ಒಂದೇದು. ಇನ್ನ ಎಷ್ಟದಾವ ಮ್ಯಾಗ ಊರ್ತು ಅಂದ್ರೆ ಶ್ರೇಷ್ಠ, ಊರ್ತು ಅಂದ್ರೆ ಮ್ಯಾಗ ಅದಾವ ಅಂತ ಅರ್ಥ ಅಲ್ಲ. ಶ್ರೇಷ್ಠ ದೃಷ್ಟಿಯಿಂದ ಮ್ಯಾಗ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜಪಲೋಕ, ತಪಲೋಕ, ಸತ್ಯಲೋಕ, ಹಿಂಗ 7 ಲೋಕ ಅದಾವ. 7 ಲೋಕದಾಗ ಒಂದೇದ್ದು ಭೂಲೋಕ. ಇವು ಅದಾವಂತಂತ ಹೇಳಿ ಶಾಸ್ತ್ರ ಹೇಳ್ತೈತೆ ಅಂದ್ರ ಖರೆ ಅದಾವ. ಮತ್ತೆ ಇವು ಖರೆ ಬೇರೆ ಮತ್ ಸುಳ್ಳು ಬೇರೆ ಐತೆ ನಿಮ್ದ್ರ. ಹೌದಲ್ರಿ? ಮಿಥ್ಯಾ ಅನ್ನೋದೊಂದು ಐತಲ್ಲ, ಮಿಥ್ಯಾ ಸಾಪೇಕ್ಷಿಕ ಸತ್ಯ ಅಂತೀವಿ ನಾವು. ಸಾಪೇಕ್ಷಿಕ ಸತ್ಯ ಅಂದ್ರೆ ಅದು ತನ್ನ ಇರುವಿಕೆಯಾಗಿ ಮತ್ತೊಂದು ವಸ್ತುವನ್ನು ಅವಲಂಬಿಸಿಕೊಂಡು ತೋರ್ತದ. ಉದಾಹರಣೆಗೆ ನಾವು ಹೇಳ್ಬೇಕು ಅಂತಂದ್ರ, ಬಂಗಾರ ಇದು ಆಭರಣ ಸ್ವತಂತ್ರವಾಗಿ ತೋರುದಿಲ್ಲ. ಬಂಗಾರದ ಅಸ್ತಿತ್ವವನ್ನು ಪಡೆದು ಆಭರಣ ತನ್ನ ನಾ ಇದೇನಿ ಅಂತ ಹೇಳ್ಬೋದು. ಆ ಆಭರಣದಾಗಿನ ಅಸ್ತಿತ್ವ ಏನತಿ, ಅದು ಬಂಗಾರದ. ಬಂಗಾರದ ಅಸ್ತಿತ್ವ ಬಂಗಾರ ಕೊಟ್ರೆ ಆಭರಣಕ್ಕೆ ಅಸ್ತಿತ್ವ ಎಲ್ಲದ? ಇಲ್ಲ. ಇಲ್ಲ ಅಂದ್ರೆ ತೋರುದ್ ಬಿಟ್ಟೈತಿ, ಅದು ತೋರ್ತದ. ಅಂತ ಒಂದು ಇರುವಿಕೆಗೆ ನಾವೇನಂತೀವಿ, ಸತ್ ಅಸತ್ ವಿಲಕ್ಷಣ ಬಾಧಾಯೋಗ್ಯ ಸ್ವರೂಪವುಳ್ಳದ್ದು ಮಿಥ್ಯಾ. ತೋರ್ತದ ಕಣ್ಣಿಗೆ, ವಿಚಾರ ಮಾಡಿದ್ರೆ ಇರುವುದಿಲ್ಲ. ಹಗ್ಗದಲ್ಲಿ ಹಾವು, ಕಪ್ಪೆ ಚಿಪ್ಪದಲ್ಲಿ ಬೆಳ್ಳಿ, ಬಂಗಾರದಲ್ಲಿ ಆಭರಣ. ಈ ಉದಾಹರಣೆನ ಶಾಸ್ತ್ರ ಕೊಡ್ತು. ಭೂವರ್ಲೋಕ, ಸುವರ್ಲೋಕ ಎಟ್ಸೆಟ್ರಾ, ದೇ ಆರ್ ಆಲ್ ಅಬ್ಸಲ್ಯೂಟ್ಲಿ ರಿಯಲ್, ಬಟ್ ದೇ ಆರ್ ಆಲ್ ಎಂಪಿರಿಕಲಿ ರಿಯಲ್. ದೇ ಆರ್ ನಾಟ್ ಅಬ್ಸಲ್ಯೂಟ್ ರಿಯಲ್. ಪಾರಮಾರ್ಥಿಕ ಸತ್ಯವಾದಂತ ಬ್ರಹ್ಮನ ಸತ್ಯ ಅಷ್ಟು ಸತ್ತ ಇಲ್ಲ. ಆಮ್ಯಾಗ ಇಲ್ಲವೇ ಇಲ್ಲ ಅಂದ್ರೆ ಇನ್ನೊಂದು ತುಚ್ಛ ಅಂತದ. 3 ಕಾಲದಲ್ಲಿ ಇರುವುದು ಬ್ರಹ್ಮ, 3 ಕಾಲದಲ್ಲಿ ಇಲ್ಲದೆ ಇರುವುದು ತುಚ್ಛ. ಸತ್ಯ ತುಚ್ಛ. ಇವು 2 ಮಧ್ಯದಲ್ಲಿ ಒಂದದಲ್ಲ.
ತೋರ್ತದ, ವಿಚಾರ ಮಾಡಿದ್ರೆ ಇರುವುದಿಲ್ಲ, ಅದಕ್ಕಂತೀವಿ ಮಿಥ್ಯ. ಆದ್ಮೇಲೆ 3 ಸತ್ತ ತಿಳ್ಕೊಡ್ರಿ. 3 ಸತ್ತ ಹೇಳ್ತಾರ ಕನಿಷ್ಠ ಅಧಿಕಾರಿಗೆ, ಮಧ್ಯಮ ಅಧಿಕಾರಿಗೆ 2 ಸತ್ತ, ಉತ್ತಮ ಅಧಿಕಾರಿಗೆ ಒಂದೇ 1 ಸತ್ತ ಹೇಳೋದ. ಈಗ ಸದ್ಯ ಕನಿಷ್ಠ ಅಧಿಕಾರಿ ದೃಷ್ಟಿಯಿಂದ 3 ಸತ್ತ ಹೇಳ. ಅಂದ್ರ ಇವು 7 ಲೋಕ ಅದಾವಲ್ರಿ, 7 ಲೋಕ ಮ್ಯಾಗಿನ ತಳಗಿನ ಮತ್ತೆ 7 ಲೋಕ ಪಾತಾಳ, ಅತಳ, ವಿತಳ, ಸುತಳ, ಪಾತಾಳ ಲೋಕ ಅಂತ ಕೂಡ ಅಲ್ಲಿ ಒಂದು 7 ಲೋಕ ಅದಾವ. ಒಟ್ಟು 14 ಲೋಕಗಳನ್ನ ಹೇಳ್ತಾರಂದ್ರ 14 ಲೋಕಗಳಲ್ಲಿ ಅಂದ್ರೆ 14 ತರದ ಅನುಭವಗಳದಾವ, 14 ತರದ ತ್ರಿಪುಟಿಗಳದಾವ ಅಂತ. ಅವು ಶ್ರೇಷ್ಠ ಕನಿಷ್ಠ ಅನ್ನೋದ್ರಿಂದ ಅವು ಮ್ಯಾಗ ತಳಗ ಮಾಡ್ಯಾರ, ಮ್ಯಾಗ ತಳಗ ಅನ್ನೋದು ಹೇಳಕ್ ಬರುವುದಿಲ್ಲ. All lokas are as much empirically real as Bholoka that we experience. ಭೂಲೋಕ ಎಷ್ಟು ಖರೆ ಐತಿ, ಎಷ್ಟು ಖರೆ ಅದಾವ ಅಂತ ನೋಡ್ರಿ. ಅವು ಭೂಲೋಕ ಮತ್ ಖರೆ ಆಗೈತಲ್ರಿ ನಮ್ಗ, ಕೆಲವು ಮಂದಿಗೆ. ಹಂಗಾರ ಆ ಮಂದಿಗೆ ಅವೆಲ್ಲ ಖರೇನೆ. ಮತ್ತೆ ನಿಮಗ ವೇದಾಂತಿಗಳಿಗೆ ಏನಾಗೈತಿ, ಮಿಥ್ಯೆ ಆಗ್ಯದ. ಇದು ಬ್ರಹ್ಮನ ಸತ್ತಾಪವನ್ನು ತೋರಾಗತೈತಿ ಅಂದಾಗ ಇದು ಮಿಥ್ಯೆ ಐತಿ ಅಂತಂದಾಗ ಅವು ಉಳಿದ 6 ಲೋಕಗಳು ಅಥವಾ ಉಳಿದ 13 ಲೋಕಗಳು ಕೂಡ ಈ ಭೂಲೋಕದ ಮಿಥ್ಯ ಅಂತ ತಿಳ್ಕೊಳ್ರಿ. ವಿತ್ ಅ ಡಿಫ್ರೆಂಟ್ ಬಾಡಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಎ ಡಿಫ್ರೆಂಟ್ ಲೋಕ. ಆ ಲೋಕಕ್ಕ ಆ ಲೋಕದಲ್ಲಿ ಇದ್ದಂತಹ ಶರೀರಗಳು ಬೇರೆ ಅದಾವ. ಆ ಲೋಕದಲ್ಲಿ ಶರೀರಗಳನ್ನ ಹೊಂದಿ ಆ ಲೋಕದ ಅನುಭವಗಳನ್ನು ಹೊಂದಾಕ್ ಬರ್ತದೆ. ಈ ಶರೀರ ಇಟ್ಕೊಂಡು ಅಲ್ಲಿ ಹೋಗಕ್ ಬರೋದಿಲ್ಲ ಅಂತ ಹೇಳ್ತಾರೆ. ದ ಟೈಪ್ ಆಫ್ ಲೋಕ ವಿಲ್ ಡಿಪೆಂಡ್ ಅಪಾನ್ ದ ಬಾಡಿ. ಯಾವ ಲೋಕದಾಗ ಯಾವ ಶರೀರ ಇಟ್ಕೋಬೇಕು, ತಿರ್ಯಕಾದಿಗಳು ಅಂತ ಹೇಳ್ತಾ ಹೋಗಿ ಆ ಲೋಕದಲ್ಲಿ ಆ ಒಂದು ಅನುಭವವನ್ನ ಹೊಂದ್ತಾ. ದಿ ಜೀವಾಸ್ ವಿಲ್ ಟ್ರಾವೆಲ್ ಗೈಡೆಡ್ ಬೈ ದೇವತಾಸ್ ಥ್ರೂ ಕೃಷ್ಣಗತಿ. ಕೃಷ್ಣಗತಿಯಿಂದ ಹೋಗುವಂತವ್ರು ಯಾರು ಅಂತಂದ್ರ, ಯಾರು ಯಜ್ಞ ಯಾಗಾದಿಗಳನ್ನ ಮಾಡ್ಯಾರ, ಪೂರ್ವ ಮೀಮಾಂಸದಾಗಿದ್ದಂತ ಶ್ರದ್ಧಾ ಇಟ್ಟಾರ, ಅಗ್ನಿಹೋತ್ರಾದಿ ಕರ್ಮಗಳನ್ನ ಚಾಚು ತಪ್ಪದ ತಮ್ಮ ಜೀವನದಲ್ಲಿ ಮಾಡಿದಾರ, ಅವ್ರು ತೀರ್ಕೊಂಡ್ಮೇಲೆ ಅವ್ರ ದೇಹ ಪಾತ ಆದ್ಮೇಲೆ ಆ ದೇವತೆಗಳು ಏನ್ ಮಾಡ್ತಾರ, ಅವ್ರಿಗೆ ಸೂರ್ಯ ರಶ್ಮಿಗಳ ಮೂಲಕ ದ್ವಾರಗಳನ್ನ ತೋರಿಸಿ, ರಸ್ತೆ ತೋರಿಸಿ, ಹಿಂಗ್ ಬರ್ರಿ ಅಂತ ಕರ್ಕೊಂಡು ಎಲ್ಲಿ ಹೋಗ್ತಾರಂದ್ರೆ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ. ಆ ಸ್ವರ್ಗ ಲೋಕಕ್ಕೆ ಹೋಗುವಂತ ದಾರಿಗೆ ಏನಂತಾರಂದ್ರೆ ಕೃಷ್ಣಗತಿ. ಕೃಷ್ಣಗತಿ. ಇನ್ನು ಭಗವದ್ಗೀತಾ 8 ಚಾಪ್ಟರ್ಸ್ ವಿ ಸಾ ಕೃಷ್ಣಗತಿ, ಶುಕ್ಲಗತಿ. ಇನ್ನು 8ನೇ ಅಧ್ಯಾಯ ನೋಡೋದೇನು, ಅಲ್ಲಿನೂ ಕೂಡ ಕೃಷ್ಣಗತಿ ಶುಕ್ಲಗತಿ ಅಂತ ತಿಳ್ಕೊಂಡು. ಶುಕ್ಲ ಅಂದ್ರೆ ಬಿಳಿ ದಾರಿ, ಕೃಷ್ಣಗತಿ ಅಂದ್ರೆ ಕಪ್ಪು ದಾರಿ. ಕಪ್ಪು ದಾರಿ ಅಂದ್ರೆ ಅಜ್ಞಾನ ಕಡೆ, ಅಜ್ಞಾನ ಅಂದ್ರೆ ಕತ್ತಲೆ. ಇನ್ನೊಂದು ಶುಕ್ಲಗತಿ ಅಂದ್ರೆ ಅದು ಬೆಳಕಿನ ಕಡೆ. ಬೆಳಕಿನ ಕಡೆ ಅಂದ್ರೂ ನಿಜವಾದ ಬೆಳಕಲ್ಲ, ಅದು ಕೂಡ ಅದು ಬ್ರಹ್ಮಲೋಕ ಪ್ರಾಪ್ತಿ. ಅದು ಉಪಾಸನೆಯಿಂದ ಬರುವಂತದ್ದು, ಇದು ಕರ್ಮದಿಂದ ಬರುವಂತದ್ದು ಸ್ವರ್ಗಲೋಕ ಕೃಷ್ಣಗತಿ. ಉಪಾಸನೆಯಿಂದ ಬರುವಂತದ್ದು ಬ್ರಹ್ಮಲೋಕ, ಅದು ಶುಕ್ಲಗತಿ. They will go to Swargaloka, which is supposed to be the fantastic loka of maximum comfort and enjoyment. ಸ್ವರ್ಗಲೋಕದಾಗ ನಿಮ್ಗೆ ಸುಖಗಳು ಹೆಂಗದಾವು ಅಂದ್ರ ಆಪ್ಟಿಮಮ್ ಲೆವೆಲ್, ಬಹಳ ಹೈ ಗ್ರೇಡ್ ಸುಪೀರಿಯರ್ ಕ್ವಾಲಿಟಿ ಸಾಮಾನುಗಳಲ್ಲಿ ಅವನು ವರ್ಣನೆ ಮಾಡ್ತಾರ. ನಿಮ್ಗೆ ಬೇಕಂದ್ರ ನೋಡ್ಬೋದು, ಕಠೋಪನಿಷತ್ತಾಗ ಬರ್ತದ, ಇಲ್ಲಿನೂ ಹೇಳ್ಬೋದು. ಅಲ್ಲಿ ಏನೇನ್ ಅದಾವು, ಎಷ್ಟೆಷ್ಟು ಅದಾವ ಅಂದ್ರೆ ಬಹಳ ರುಚಿಯಾದ ಪದಾರ್ಥಗಳು ಅದಾವ. ಕಣ್ಣಿಗೆ ಶಬ್ದ ಸ್ಪರ್ಶ ರೂಪ ರಸಗಂಧಕ್ಕೆ ಅಗದಿ ಸ್ಫುಟವಾಗಿ ಸುಖ ಕೊಡುವಂತಹ ವಿಷಯಗಳು ಅಲ್ಲದಾವ. ಎಲ್ಲಿ ಸ್ವರ್ಗಲೋಕದಲ್ಲಿ ಮ್ಯಾಕ್ಸಿಮಮ್ ಕಂಫರ್ಟ್ ಅಂಡ್ ಎಂಜಾಯ್ಮೆಂಟ್, ಸಾಕಷ್ಟು ಮನರಂಜನೆ ಮತ್ತು ಆನಂದವನ್ನು ಕೊಡುವಂತ ವಿಷಯಾನಂದ ಕೊಡುವಂತ ವಸ್ತುಗಳು ಸ್ವರ್ಗದಲ್ಲಿ ಇದ್ದಾವ. ಪರ್ಮನೆಂಟ್ಲಿ ಏರ್ ಕಂಡೀಷನ್ ವಿತೌಟ್ ಪವರ್ ಫೇಲ್ಯೂರ್. ಅಲ್ಲಿ ಕರೆಂಟ್ ಆಗುದಿಲ್ಲ ಅಂತ ನೋಡ್ರಿ. 24 ತಾಸು ಮತ್ತೆ ವಾರದ 7 ದಿನ, ತಿಂಗಳಿನ 30 ದಿನ, ವರ್ಷದ 365 ದಿನಾನು ಕರೆಂಟ್ ಹೋಗುದಿಲ್ಲ. 24 hours ರನ್ನಿಂಗ್ ಅಮೃತಂ. ಅಲ್ಲಿ ಅಮೃತ ಅಂತ ಕೊಡ್ತಾರ. ಇಲ್ಲಿ ಏನ್ ನಾವು ಬ್ರ್ಯಾಂಡಿ, ಶರೆ, ವಿಸ್ಕಿ ಕುಡಿತೀವಿ, ಹಂಗಲ್ಲಿ ಅಮೃತ ಕೊಡ್ತಾರ. ಆ ಅಮೃತ ಅದು 24 ತಾಸು ಅವೈಲೇಬಲ್ ಅದ. ಆಲ್ ಕೈಂಡ್ಸ್ ಆಫ್ ಪ್ಲೆಜರ್ಸ್ ಯು ಕ್ಯಾನ್ ಇಮ್ಯಾಜಿನ್. ಏನ ಇಲ್ಲಿ ನೀವು ಇಮ್ಯಾಜಿನ್ ಮಾಡಕ್ ಬರ್ತದ ಅಂದ್ರೆ ಕಲ್ಪನಾ ಮಾಡಕ್ ಸಾಧ್ಯದ, ಅವ ಉತ್ಕೃಷ್ಟ ರೂಪದಾಗ ಅಲ್ಲದಾವ. ಇಲ್ಲಿ ಎಸಿ ಐತಿ ಅಂದ್ರೆ ಇಲ್ಲಿಕ್ಕಿಂತ ಎಸಿ, ಇಲ್ಲಿ ಎಸಿ ಕೈ ಕೊಡ್ಬೋದು, ಅಲ್ಲಿ ಎಸಿ ಕೈ ಕೊಡೋದಿಲ್ಲ. ಇಲ್ಲಿ ಫ್ಯಾನ್ ಅದಾವ ಅಂದ್ರೆ ಅಲ್ಲೂ ಫ್ಯಾನ್ ಅದಾವ. ಇವು ಫ್ಯಾನ್ ಬಂದಾಕವ, ಅಲ್ಲಿ ಫ್ಯಾನ್ ಬಂದಾಗುದಿಲ್ಲ. ಆ ನಂತರ ಸ್ತ್ರೀಯರು ಅಲ್ಲಿ ರಂಭಾ, ಊರ್ವಶಿ, ಮೇನಕಾ ಸ್ತ್ರೀಯರು ಅದಾರ. ಅವ್ರಿಗೆ ಮುದುಕ್ಯಾರ ಆಗುದಿಲ್ಲ, ಯಾವಾಗ್ಲೂ ಹರಿದವರು ಇರ್ತಾರ. ಪುರುಷ ಪ್ರಧಾನ ಸಮಾಜ ಇರುವುದರಿಂದ ಈ ರೀತಿ ವರ್ಣನೆ ಮಾಡ್ಯಾರ.
ಇನ್ನು ಸ್ತ್ರೀ ಪ್ರಧಾನ ಸಮಾಜ ಇತ್ತಂದ್ರ ರಂಭಾ ಊರ್ವಶಿ ಮೇನಕಾ ಸ್ಥಾನದಾಗ ಒಂದು 3 ದೇವತೆಗಳು ಗಂಡ ದೇವತೆಗಳನ್ನು ಹಿಡಿದವರಾಗಿತ್ತು. ಬಟ್ ಇಲ್ಲಿ ಏನದಾವಲ್ಲ ಇವ ಉತ್ಕೃಷ್ಟ ರೂಪದಾಗ ಹೋಗ ಭಾಗ್ಯಗಳು ಅದಾವ ಅನ್ನುವಂತ ಕಲ್ಪನಾ ಬರ್ಬೇಕು ಇಷ್ಟೇ. ಯು ಶುಡ್ ನಾಟ್ ಸೇ ವಾಟರ್, ಅಲ್ಲಿ ನೀರ್ ಕೇಳೋಂಗಿಲ್ಲ ನೀವು. ಅಮೃತ ಕೂಡ ಸಿಗೋದ್ರೆ ಅಮೃತ ಅಂತಂದ್ರೆ ನಾನು ಕುಡಿದ ಸಾಯಂಕಾಲ ಅಂತಲ್ಲ, ಆಯುಷ್ಯ ಬಹಳ, ಅದಕ್ಕೆ ಅಲ್ಲಿ ಅಮೃತ. ಮತ್ತಿದು ಪರಮಾತ್ಮದ ತತ್ವವನ್ನು ಸೇವಿಸಿದವರು ಅಮೃತರಾಕಾರ, ಆ ಅಮೃತ ಅಲ್ಲ. ಬಹಳ ದಿನ ಬದುಕುವುದಕ್ಕೆ ಅಮೃತ ಅಂತಾರ ಅಷ್ಟ ಹೊರತು ಅಲ್ಲಿಯೂ ಕೂಡ ಕ್ಷಣೆ ಪುಣ್ಯ ಮರ್ತಲೋಕಂ ವಿಶಂತಿ. ಪುಣ್ಯ ತೀರ್ಥ ಅಂದ್ರೆ ನಿಮ್ಮನ್ನ ಅಲ್ಲಿಂದ ಹೊರಗಾಡ್ತಾರ. ಯು ಶುಡ್ ನಾಟ್ ಸೇ ವಾಟರ್, ನೀರ್ ಕುಡಿದ್ ಕೇಳಂಗಿಲ್ಲ, ಅಲ್ಲಿ ಅಮೃತ ಕೊಡಬೇಕು. ಅವ್ರು ಅಮೃತ ಕೊಡ್ತಾರೆ. ವಿಚ್ ಎವರ್ ಟ್ಯಾಪ್ ಯು ಓಪನ್ ಯು ಗೆಟ್ ರನ್ನಿಂಗ್ ಅಮೃತಂ. ಯಾವ ನಳ ಓಪನ್ ಮಾಡಿದ್ರು ನಳದಾಗ ನೀರು ಬರೋದು, ಅಲ್ಲಿ ಅಮೃತ ಬರ್ತದೆ. ಆದ್ಮೇಲೆ all kinds of pleasures you can imagine. Body and sense organs will be always fit. ಇಲ್ಲೇ 40 ವರ್ಷ ಚಸ್ಮಾ ಬರ್ತದ, 50-60 ವರ್ಷಕ್ಕೆ ಹಲ್ಲಿ ಬೀಳ್ತಾವ, ಕೂದಲು ಬೆಳಗಾಕಾವ, ಆಮೇಲೆ ಗೋಣ ಬಾಗ್ತದ, ಚರ್ಮ ಸುಕ್ಕಡ್ತದಲ್ಲ. ಅಲ್ಲಿ 70, 80, 100, 1000 ವರ್ಷ ಆದ್ರೂ ಕೂಡ ವಯಸ್ಸು ಮುಪ್ಪಾಗೋದಿಲ್ಲ. ಅಲ್ಲಿ ಯಾವಾಗಲೂ ಹರಿದವ್ರು ಇರ್ತಾರೆ. 16 ವಯಸ್ಸಿನವ್ರು ಹೆಂಗಿರ್ತಾರ ಹಂಗಿರ್ತಾರ, ವಯಸ್ಸಾಗೋದಿಲ್ಲ. There is no problem like we face. We can enjoy the heaven. Then Veda adds, there you go because of your punya karma. Since a punya karma earned in one jarma or in another a number of jarmas being finite, the punya phalam of Swarga Lokam will also be finite. ಸ್ವರ್ಗಕ್ಕೆ ಹೋಗುದು ಇದು ಕರ್ಮದ ಫಲ ಅದ. ಕರ್ಮ ಏನದ ಪರಿಚ್ಛಿನ್ನದ. ಆ ಪರಿಚ್ಛಿನ್ನ ಕರ್ಮದಿಂದ ಬಂದಂತ ಫಲ ಕೂಡ ಪರಿಚ್ಛಿನ್ನ ಇರ್ತದ. ಆ ಪರಿಚ್ಛಿನ್ನ ಕರ್ಮ ಫಲ ಅಂತಂದ್ರ ಅದು ಒಂದು ಕಾಲಘಟ್ಟದಲ್ಲಿ ಮುಗಿದು ಹೋಗ್ತದ. ಪುಣ್ಯ ಇರೋ ಮಠ ನಿನಗೆ ಎಲ್ಲ ಸುಖಗಳು ಸಿಗ್ತಾವ. ಪುಣ್ಯ ತೀರ್ತಂದ್ರ ಅಲ್ಲಿಂದ ಕೂಡ ನಮಗ ತಿರಸ್ಕರಿಸ್ತಾರ. ಅಲ್ಲಿ ಸುಖಗಳು ನಮ್ಗೆ ಸಿಗುದಿಲ್ಲ. ಅಲ್ಲಿಂದ ನಾವು ಮತ್ತೆ ಹೊಳ್ಳಿ ಬರ್ಬೇಕಾಗ್ತದ. therefore as even you are enjoying a beautiful program, suddenly 2 people will come like police coming for arrest with a warrant, and they will show that your punyam of our Swarga is exhausted. ಅಂತ ಚಂದ ಕಾರ್ಯಕ್ರಮ ನಡೆದಿರ್ತೈತಿ, ಆನಂದ ಆಗ್ತಿರ್ತೈತಿ. ಅಲ್ಲಿ ಎಲ್ಲಿ ಸ್ವರ್ಗದ ಕುಂತಾಗ ಯಾರು ಅಲ್ಲಿ ಹೋದಂತ ಸ್ವರ್ಗ ನಿವಾಸಿಗೆ ಆನಂದವನ್ನು ಅನುಭವಿಸುತ್ತಾನ. ಫಂಕ್ಷನ್ ನಡೆದಿರ್ತದ, ಕಿವಿಗೆ ಒಳ್ಳೆ ಒಳ್ಳೆ ಮಾಧುರ್ಯವಾದ ಸಂಗೀತಗಳು ಕೇಳ್ತಿರ್ತಾವ, ಅಮೃತ ಕುಡಿತಿರ್ತಾನೆ, ಎಲ್ಲ ಆನಂದ ಆಗ್ತಿರ್ತೈತಿ. ಅಲ್ಲಿ 1-2 ಪೊಲೀಸರು ಎಂಟರ್ ಆಗ್ತಾರೆ. ಏನ್ರಿ ನಿಮ್ದು ವಾಯ್ದೆ ಮುಗೀತು, ಇಲ್ಲಿದು ಸ್ವರ್ಗ ಲೋಕದ ವಾಯ್ದೆ ಮುಗೀತು, ಬರ್ರಿ ನೀವು ಭೂಲೋಕಕ್ಕೂ ಬರ್ರಿ ಅಂತ ಕರೆಯಾಗಿ ಬರ್ತಾನ. ಅವಾಗ ದುಃಖ ಆಕೈತಿ ನೋಡ್ರಿ. ನಿಮ್ದು ಸ್ವರ್ಗ ಲೋಕದ ಪುಣ್ಯದ ಕರ್ಮ ಫಲ ಕೊಡೋದು ಮುಗೀತು, ಇನ್ನು ನಡೀರಿ ಅಂತ. ಸೊ ಯು ಹ್ಯಾವ್ ಟು ಗೋ ಟು ಎಲ್ಲಿ ನೀವು ಯಾವ ಊರಾಗಿದ್ದೀರಲ್ಲ ಆ ಊರಿಗೆ ಮತ್ತೆ ಅಲ್ಲಿಂದ ನಿಮ್ಗೆ ಕಳಿಸ್ತಾರ. ಹುಬ್ಬಳ್ಳಿಯಾಗಿದ್ದವ್ರು ಹುಬ್ಬಳ್ಳಿ ಕಳಿಸ್ತಾರ, ಆಮ್ಯಾಗ ಧಾರವಾಡದಾಗಿದ್ದವ್ರು ಧಾರವಾಡ ಕಳಿಸ್ತಾರ, ಬೆಳಗಾವದಾಗಿದ್ದವ್ರು ಬೆಳಗಾವ ಕಳಿಸ್ತಾರ, ಆಮ್ಯಾಗ ಹರಿಹರದಾಗಿದ್ದವ್ರಿಗೆ ಹರಿಹರ ಕಳಿಸ್ತಾರೆ. ಎಲ್ಲಿ ಇರ್ತಿರಲ್ಲ ನೀವು ಅಲ್ಲಿ ಆ ಸಂಸ್ಕಾರದಾಗ ಅಲ್ಲೇ ವಾತಾವರಣದಾಗ ಮತ್ತೆ ಹುಡ್ತೀವಿ. ವಾಟ್ ಈಸ್ ದಟ್ ಈಸ್ ಸೆಡ್ ಹಿಯರ್. ನಾಕಸ್ಯ ಪ್ರಶ್ನೆ ತೇ ಸುಕೃತೇನು ಭೂತ್ವ. ಅಲ್ಲೈತ್ ನೋಡ್ರಿ 10ನೇದ್ರಾಗ ಐತ್ ನೋಡ್ರಿ, ಸುಕೃತೇನು ಭೂತ್ವ. ನಾಕಸ್ಯ ಪೃಷ್ಠೆ ಸುಕೃತೇನು ಭೂತ್ವ. ನಾಕಸ್ಯ ಪೃಷ್ಠೆ ಮೀನ್ಸ್ ದ ಹೈಟ್ ಆಫ್ ದಿ ಸ್ವರ್ಗಲೋಕ. ಅಂದ್ರ ಸ್ವರ್ಗಲೋಕದ ಎಷ್ಟು ಎತ್ತರವಾದ ಸುಖ. ಇನ್ ಸುಪೀರಿಯರ್ ಎಂಜಾಯಬಲ್ ಕಾಲನೀಸ್ ಆಫ್ ಸ್ವರ್ಗಲೋಕ ವಿಚ್ ಈಸ್ ಸುಕೃತಂ. ಆ ಸ್ವರ್ಗಲೋಕದಲ್ಲಿ ಅನುಭವ ಮಾಡುವಂತದ್ದು ಒಳ್ಳೆ ಪುಣ್ಯದ ಫಲ, ಸುಖವನ್ನ ಅನುಭವ ಮಾಡ್ತೀವಲ್ಲ, ಅದು ಏನದ ಅಂದ್ರೆ ಸ್ವರ್ಗಲೋಕದ ಫಲ ವಿಚ್ ಈಸ್ ಸುಕೃತಂ. ಒಳ್ಳೆ ಪುಣ್ಯ ಮಾಡಿದ ಫಲ ಅದು. ಈ ಲೋಕದಾಗ ಪುಣ್ಯ ಏನ್ ಮಾಡೇವಲ್ಲ, ಅರವಟಿಗೆ ಕಡ್ಸ್ಯಾನ, ಏನೋ ಒಳ್ಳೆ ಕೆಲಸ ಮಾಡ್ಯಾನಲ್ಲ, ಅದ್ರ ಫಲ ಅಲ್ಲಿ ಸ್ವರ್ಗಲೋಕ ಪ್ರಾಪ್ತಿ. ಯಜ್ಞ ಯಾಗಾದಿಗಳನ್ನು ಮಾಡ್ಯಾನ. Sukrita means what? Which is your punya phalam anubhutva, you will enjoy. But Veda adds this is also ephemeral only. ಅಲ್ಲಿ ಅನುಭವಿಸುವಂತ ಸುಖನು ಕೂಡ ಶಾಶ್ವತ ಏನಪ್ಪಾ ಅಂದ್ರ ಅಲ್ಲ, ಅಶಾಶ್ವತ. ಎಫಿಮರಲ್ ಅಂದ್ರ ಅಶಾಶ್ವತ. ಫಸ್ಟ್ ಹಾಫ್ ಯು ಮೇ ಎಂಜಾಯ್. ಮೊದಲ ಅರ್ಧ ಬಹಳ ಚಂದ ಇರ್ತದೆ, ಎಂಜಾಯ್ ಆನಂದ ಇರ್ತದೆ. ಬಟ್ ಬೈ ದ ಟೈಮ್ ಯು ಕಮ್ ಟು ದಿ ಸೆಕೆಂಡ್ ಹಾಫ್ ಯು ವಿಲ್ ಸ್ಟಾರ್ಟ್ ಕೌಂಟ್ ಡೌನ್. ಅರ್ಧ ಆತೋದ್ರ ಮತ್ತೆ ಇನ್ನು ಅರ್ಧ ಸರಿಯಾಗಿ ಮುಗಿಯಾಕ ಬಂತು. ನನ್ನ 5 ವರ್ಷ MLA, 2.5 ವರ್ಷ ಆತು, ಇನ್ನು 2.5 ವರ್ಷ ಐತಿ.
ನಾನು MLA ಆಗ ಇಷ್ಟು ಖರ್ಚು ಮಾಡಿದ್ದೆ, ಈಗ ಇಷ್ಟು ತೆಗದೆ ಇನ್ನೂ ಇಷ್ಟು ತೆಗಿದೈತಿ, ಮತ್ ಮುಂದೆ ಆರಿಸಿ ಬರ್ತೇನೆ ಇಲ್ಲೋ, ಅದಕ್ಕೆ ಈಗ ತಕೋಬೇಕು. ಇವು ಇದೆಲ್ಲ ಚಲೋ ಆಕೋ ಹೆಂಗ MLA ಹಂಗ ಅಲ್ಲಿ. ಮತ್ ನನಗ ಇಲ್ಲಿ ಮುಗಿತೈತಿ, ಇಲ್ಲಿಂದ ನಾನು ಕಳಿಸ್ತಾರ, ಮತ್ ನಾ ಹೋಗ್ಬೇಕಾಗ್ತದ. ಅವಾಗ ಇವೆಲ್ಲ ಸುಖ ಭೋಗ ಭಾಗ್ಯಗಳು ಇದ್ದಂಗ ಆಗ್ತಾವ. ಆ ಒಂದು ಚಿಂತೆಯೊಳಗೆ ಇದ್ದ ಅರ್ಧ ಅಂಶ ಭಾಗಗಳನ್ನು ಕೂಡ ಭೋಗ ಮಾಡಕ್ ಆಗೋದಿಲ್ಲ. ನಾವು ಹೇಳ್ತಾರ ದಯಾನಂದ ಸ್ವಾಮಿ ಸೇಸ್ ಲೈಕ್ ಡ್ರಿಂಕಿಂಗ್ ಸಮಥಿಂಗ್ ವೆರಿ ವೆರಿ ಟೇಸ್ಟಿ ವಿತ್ ಎ ಸ್ಟ್ರಾಂಗ್. ಅವ್ನ್ ಹೆಂಗ್ ಆಗ್ತೈತೆ ಅಂದ್ರೆ, ಯಾವ್ದೋ ಒಂದು ಕೋಲ್ಡ್ ಡ್ರಿಂಕ್ ಕೊಟ್ಟಾರ, ಕೋಲ್ಡ್ ಡ್ರಿಂಕ್ ಕುಡಿಯಾಕ ಒಂದ್ ಗ್ಲಾಸ್ನಾಗ ಹಾಕಿ ಅದಕ್ಕೊಂದು ಕೊಳವಿ ಇಟ್ಟಾರ, ಅವ ಕುಡಿಯಾಗತ್ತಾನ ಜ್ವರ ಅಂತ ಜಗ್ಗಾಗತ್ತ. ಜಗ್ಗು ಹೊತ್ನಾಗ ಏನಾಗ್ಯದ, ಆ ಬಳಕ ಲಿಕ್ವಿಡ್ ಏನ್ ಕಂಟೈನರ್ ಅದ ಗ್ಲಾಸ್ ಅರ್ಧ ದಾಟಿ ಹೋಗೈತಿ. ಮುಂದೆ ಕಣ್ಣಿಗೆ ಕಾಣ್ತೈತಿ, ನೋಡ್ತಾನ, ಅಯ್ಯೋ ಅರ್ಧಕ್ಕಿಂತ ಕಡಿಮೆ ಆಗತೈತಿ, ಇನ್ನೊಂದ್ ಜಗ್ ಬಿಟ್ರೆ ಹೋಗೇ ಬಿಡ್ತೈತಿ ಅನ್ನುವಂತ ಚಿಂತೆ ಚಲೋ ಆಗತ್ತಂತಾವ. ವೆನ್ ಯು ಯೂಸ್ ದ ಸ್ಟ್ರಾ, ಯಾವಾಗ ನೀವು ಆ ಕೊಳವಿ ಮೂಲಕ ಜಗ್ಗಾಗತ್ತೀರಿ, ಉಪಯೋಗ ಮಾಡಾಕತ್ತೀರಿ ಅವನ್ನ, ವಾಟ್ ಹ್ಯಾಪನ್ಸ್ ಏನಾಗ್ತದೆ, ಇವರ ಟೇಸ್ಟ್ ಆಲ್ ರೈಟ್ ಬಟ್ ದ ಐಸ್ ಫಾಲೋ ಆನ್ ದ ಲೆವೆಲ್ ಆಫ್ ದ ಡ್ರಿಂಕ್. ಟೇಸ್ಟ್ ಎಲ್ಲ ಚಲೋ ಐತ್ರಿ, ಕಣ್ಣು ಮಾತ್ರ ಏನ್ ಮಾಡ್ತದ, ಅದು ಗ್ಲಾಸ್ ನಾಗ ಎಷ್ಟು ಹೈಟ್ ಅದ, ಅರ್ಧಕ್ಕಿಂತ ಒಳಗೆ ಐತೋ ಕಮ್ಮಿ ಆಯ್ತೋ, ಅರ್ಧಕ್ಕಿಂತ ಹೆಚ್ಚಿಗೆ ಐತೋ ನೋಡ್ತದೆ. ಅರ್ಧಕ್ಕಿಂತ ಕಮ್ಮಿ ಆತ ಏನಾಗ್ತೈತೆ, ಫಸ್ಟ್ ಯು ಟೇಸ್ಟ್ ದ ಡ್ರಿಂಕ್ ಇನ್ ದ ಟಂಗ್, ಬಟ್ ಆಫ್ಟರ್ ದ್ಯಾಟ್ ಯು ಡು ನಾಟ್ ಎಂಜಾಯ್ ದ ಟೇಸ್ಟ್. ಮೊದಲ ಏನು ಒಂದು ಆ ಟೇಸ್ಟ್ ಅನುಭವ ಮಾಡಿದ್ನಿ, ಅದ ಆಗಾಕ ಬರ್ತೈತೆ ಅಂತ ಗೊತ್ತಾಗುತ್ತಲ್ಲ, ಆ ಮೊದಲಿನ ಟೇಸ್ಟ್ ಉಳಿದಿಲ್ಲ. ಬಿಕಾಸ್ ಯುವರ್ ಐಸ್ ಆರ್ ಆನ್ ದ ಲೆವೆಲ್ ಆಫ್ ದ ಡ್ರಿಂಕ್. ಅಲ್ಲಿ ಏನ ಆ ಒಂದು ಗ್ಲಾಸ್ ಆಗಿ ಏನ್ ಅದನ್ನ ಹೈಟ್ ಐತಿ ನೀರು, ಅದ್ರದ್ದು ಅದು ಕಮ್ಮಿ ಆಗ ಬಂದೈತಿ ಅಂದ್ರೆ ಅದು ನಮಗ ನಿರಾಶೆಯನ್ನು ಕೊಟ್ಟು ಹೋಗ್ತದೆ. ಅಂಡ್ ಮೈ ಗಾಡ್ ಇಟ್ ಈಸ್ ಗೋಯಿಂಗ್ ಡೌನ್. ಅಯ್ಯೋ ಒಳಗೆ ಹೊಂಟೈತೆ ಅದು ಲಾಸ್ಟ್ಗೆ ಜಗ್ಗಿದ, ಯು ವಿಲ್ ಗೆಟ್ ಎ ಸೌಂಡ್ ಅಂಡ್ ದೆನ್ ಪೊಚ್ಚುಡ ಪುಚ್ಚು ಏನೋ ತಮಿಳ್ ಶಬ್ದ ಹಾಕ್ಯಾರ, ಜ್ವರ ಜಗಿದ ಲಾಸ್ಟ್ ಅದು ಬಂದ್ಬಿಡುತ್ತೆ, ಬರೀ ಹವಾ ಬಂತು, ಜ್ವರ ಅಂತ ಹವಾ ಬಂತು. ಮುಂದೆ ಸ್ವರ್ಗ ಇಸ್ ಲೈಕ್ ಲೋಕಲ್ ಕೋಲಾ ವಿಚ್ ಯು ಡ್ರಿಂಕ್. ಸ್ವರ್ಗ ಅಂದ್ರೆ ಹೆಂಗದ, ಇಲ್ಲಿ ಏನ್ ಕೋಕೋ ಕೋಲಾ ಕುಡಿತಿರಲ್ಲ ಹಂಗೈತಿ ಆತ್ಮೀಯರೇ, ಹೇಳಾಗತ್ತಾರ ಕೇಳ್ರಿ. ಬಟ್ ದೆನ್ ಯು ವಿಲ್ ಅಲ್ಟಿಮೇಟ್ಲಿ ಫಾಲ್. ಅಲ್ಲಿಂದ ಕ್ಷಣೆ ಪುಣ್ಯ ಮರ್ತ ಲೋಕಂ ವಿಷ. ಯಾ ದೇವಾನ್ ದೇವತೆಗಳು ಇವ್ರು ಇರ್ತಾರಲ್ಲ, ಯಾರು ರಂಭಾ ಊರ್ವಶಿ ಮೇನಕೆ ನಿಮಗೆ ಸೇವೆಯನ್ನ ಮಾಡಿರ್ತಾರ, ಅವ್ರು ಎಡಗಾಲಿಂದ ಹೊತ್ತು ಕಳಿಸ್ತಾರ ನಿಮಗೆ ಪುಣ್ಯ ತೀರ್ತು ಅಂದ್ರೆ ಅಂತ ಹೇಳ್ತಾರೆ ಶಾಸ್ತ್ರ. ನಾಕಶ ಸೃಷ್ಟಿ ಅನುಭೂತ್ವ. ನಾಕ ಮೀನ್ಸ್ ಸ್ವರ್ಗಲೋಕ, ಇಲ್ಲಿ ನಾಕ ಅಂದ್ರೆ ಸ್ವರ್ಗಲೋಕ. ಕಮ್ಮ ಮೀನ್ಸ್ ಹ್ಯಾಪಿನೆಸ್, ಅಕಮ್ಮ ಮೀನ್ಸ್ ಅಪೋಸಿಟ್ ಆಫ್ ಹ್ಯಾಪಿನೆಸ್, ಸಾರೋ. ನಾಕಮ್ಮ ಮೀನ್ಸ್ ಅಪೋಸಿಟ್ ಆಫ್ ಸಾರೋ ಅಂದ್ರೆ ದುಃಖದಕ್ಕೆ ಅಪೋಸಿಟ್ ಆಫ್ ಸುಖ. ನಾಕಮ್ ಮೀನ್ಸ್ ಸಾರೋಫುಲ್ನೆಸ್, ಸಾರೋಲೆಸ್ ಹೆವನ್. ಇಲ್ಲಿ ಸ್ವರ್ಗ. ನಾಕ ಅಂದ್ರೆ ಸ್ವರ್ಗ. But sorrowless does not mean totally sorrowless. Minimum sorrow. Why minimum sorrow? When you are enjoying a wonderful 3-bedroom house, the neighbor will have 4-bedroom house. ಯಾಕ ಇಲ್ಲಿ ಇವ ಏನ್ ಮಾಡ್ತಾನ, ಇಲ್ಲಿ ಸ್ವರ್ಗ ಲೋಕದಾಗ ಆನಂದ ಪಡ್ತಾನಲ್ಲ ಹೋದವ, ಅವಂಗೆಲ್ಲ ಆನಂದ ಇರ್ತಾವಲ್ರಿ. ಯಾಕೆ ಅವಂಗ ಅಲ್ಲಿ ತ್ರಾಸ ಅದ ಎಲ್ಲ, ಮತ್ತೆ ಇಚ್ಛಿತವಾಗಿ ಬೇಕಾದಷ್ಟು ಸಾಕಷ್ಟು ಸಿಗ್ತಾವಂತ ಹೇಳ್ತೀರಿ. ಮತ್ತ ಯಾಕ ಅವ್ನ್ ತ್ರಾಸ ಆಕತಿ ಅಷ್ಟು ಸುಖ ಇದ್ರು ಅಂದ್ರ, ಅಲ್ಲಿ ನೋಡ್ರಿ ಒಬ್ಬವ ಅಲ್ಲಿನೂ ಪುಣ್ಯವ ಏನದ ಸ್ವರ್ಗ ಲೋಕ ನಿವಾಸಿಗಳು ಅಲ್ಲಿನೂ ಈಗ ಆಜು ಬಾಜು ಮನ್ಯಾಗ ಇರ್ತಾರ. ಇವಾಗ ಅಲ್ಲಿ ಇವನ್ ಪುಣ್ಯ ತಕ್ಕ ಒಂದ್ 3 ಬೆಡ್ರೂಮ್ ಮನಿ ಕೊಟ್ಟಿರ್ತಾರ ಅಂತ ತಿಳ್ಕೊಡ್ರಿ, ಸವಲತ್ತು ಹಂಗ ತಿಳ್ಕೊಡ್ರಿ. ಈಗ ಇವನ್ ಬಾಜು ಇರ್ತಾವ ಮನಿ ಇತ್ತಲ್ಲ, ಅಲ್ಲಿ 4 ಬೆಡ್ರೂಮ್ ಮನಿ, ಅವ ಇವ್ಗೆ ಹೆಚ್ಚಿಗೆ ಪುಣ್ಯ ಮಾಡಿದ್ದಕ್ಕ ಅವ 4 ಬೆಡ್ರೂಮ್ ಮನಿ ಕೊಟ್ಟಾರ. ಇವ ನೋಡ್ತಾನ, ಅಯ್ಯೋ ನಾ ಇನ್ನೊಂದು ಸ್ವಲ್ಪ ಪುಣ್ಯ ಮಾಡಿದ್ರೆ ನನಗ್ ಸಿಕ್ತಿತ್ತು ಅದು 4 ಬೆಡ್ರೂಮ್ ಮನಿ ಅಂತ. ಅಲ್ಲೇನೂ ಕೂಡ ಸ್ವರ್ಗದಾಗ ನಮ್ ಪುಣ್ಯ ಎಷ್ಟದ ಅಷ್ಟ ಸಿಗ್ತಾವು. ಎಲ್ಲಾ ಅದಾವಂದ್ರು ಕೂಡ ನಮ್ ಪುಣ್ಯ ಎಷ್ಟದ ಅಷ್ಟ ಸಿಗ್ತಾವ. ಆದ್ರಿಂದ ನಾ ಇನ್ನೊಂದ್ ಚೂರು ಪುಣ್ಯ ಹೆಚ್ಚಿಗೆ ಮಾಡಿದ್ನಂದ್ರ, ಇನ್ನೊಂದ್ ಸ್ವಲ್ಪ ಯಜ್ಞ ಯಾಗಾದಿಗಳನ್ನ ಮಾಡಿದ್ನಂದ್ರ, ಇನ್ನೊಂದ್ ಸ್ವಲ್ಪ ಉಪವಾಸ ಈ ಸೇವಾದಿಗಳನ್ನ ಯಜ್ಞ ಯಾಗಾದಿಗಳನ್ನ ಮಾಡಿದ್ನಂದ್ರ ನನಗೆ 4 ಬೆಡ್ರೂಮ್ ಸಿಕ್ತಿತ್ತಲ್ಲ. ನೋಡವ ನನಗಿಂತ ಹೆಚ್ಚಿಗೆ ಮನೆ ನಾವು ಸಿಕ್ಕೈತಿ. ಅವ್ನು ನೋಡಿದ್ರೆ ನೀವು ಏನಾಗತ್ತೆ, ಕಸ್ಬಿಸಿ ಚಲೋ ಆಗ್ತದೆ. ಸಾರೋ ಏನಂತದ, when you are enjoying wonderful 3-bedroom house, the neighbor will have 4-bedroom house. You ask why, they will say he did 10 units of punyam more than you. ನಿನ್ಗಿಂತ 10 ಯೂನಿಟ್ ಪುಣ್ಯ ಅವ ಹೆಚ್ಚಿಗೆ ಮಾಡ್ಯಾನ, ಅದಕ್ಕೆ ಅವಾಗ 4 ಬೆಡ್ರೂಮ್ ಮನಿ ಕೊಟ್ಟೇವಿ. ಯು ಡಿಡ್ ಮಹಾರುದ್ರಂ ಬಟ್ ಹಿ ಡಿಡ್ ಅತಿರುದ್ರಂ. ನೀ ಮಹಾರುದ್ರ ಅಭಿಷೇಕ ಮಾಡಿದ್ದಿ, ಅವ ಅತಿರುದ್ರ ಅಭಿಷೇಕ ಮಾಡ್ಯಾನು. ಸೊ ಯು ಗೆಟ್ 3-bedroom house, ಈ ಗೆಟ್ಸ್ 4-bedroom house. ನಿನಗೆ 3 ಬೆಡ್ರೂಮ್ ಇದ್ದ ಮನಿ ಕೊಟ್ಟೇವಿ, ಅವಾಗ 4 ಬೆಡ್ರೂಮ್ ಇದ್ದ ಮನಿ ಕೊಟ್ಟೇವಿಪ್ಪಾ.
ಸೊ ವಾಟ್ ವಿಲ್ ಹ್ಯಾಪನ್? ಏನಾಗತ್ತೆ ಈಗ? ಇನ್ಸ್ಟೆಡ್ ಆಫ್ ಎಂಜಾಯಿಂಗ್ ದಿಸ್ ಹೌಸ್, ಏನಂತ ನಾವ ಇನ್ ದ ಸ್ವರ್ಗ ಲೋಕ ಆಲ್ಸೋ ಯು ವಿಲ್ ಹ್ಯಾವ್ ಅ ಕಂಪ್ಯಾರಿಸನ್, ಜಲಸಿ ಅಂಡ್ ಆಲ್ ಪ್ರಾಬ್ಲಮ್ ಬಿಟ್ಟಿದೆ. ಸ್ವರ್ಗ ಲೋಕದಾಗಲೂ ಕೂಡ ನಿಮ್ಗಿಂತ ಸುಖ ಭಾಗ ಭೋಗ ಭಾಗ್ಯಗಳು ಹೆಚ್ಚಿಗಿದ್ದವ್ರು ನೋಡಿ ನಿಮಗ ಹೊಟ್ಟಿ ಕಿಚ್ಚಾಗ್ತದ, ಮನಸ್ಸಿಗೆ ನೋವಾಗ್ತದ. ಏನ್ ಸಮಸ್ಯೆಗಳದಾವು ಅವು ಸಮಸ್ಯೆಗಳು ಅಲ್ಲಿ ತೋರ್ತಾವ. ದೇರ್ ಫೋರ್ ರಿಲೇಟಿವ್ಲಿ ಸಾರೋ ಲೆಸ್ ಹೆವನ್ ಯು ವಿಲ್ ಎಂಜಾಯ್. ಅಲ್ಲಿನೂ ಕೂಡ ತೊಂದರೆಗಳು ಅದಾವ, ಆದ್ರೆ ಇಷ್ಟಿಲ್ಲ. ಅಲ್ಲಿ ಏನದ್ರಿ, ಕರ್ಮ ಫಲ ಇಲ್ಲ. ಅಲ್ಲಿ ಸಂಕಲ್ಪ ಮಾಡ್ತಾ ಎಲ್ಲ ಸಿಕ್ಬಿಡ್ತದ್ರಿ. ಈಗ ನೀವು ಇಲ್ಲೇ ನಿಮ್ಗ ಏನೋ ಒಂದು ಮೈಸೂರು ಪಾಕ್ ಮಾಡಿ ತಿನ್ಬೇಕು, ತುಪ್ಪದಾಗ ಮಾಡಿದ್ದ ಅಂತಂದ್ರೆ ಎಲ್ಲಾ ಸಾಮಾನ್ ತಗೊಂಡ್ಬಂದು ಮಾಡ್ಕೊಂಡು ಅದನ್ನ ಏನ್ ಮಾಡ್ಬೇಕು, ತಯಾರು ಮಾಡಿ ತಿನ್ಬೇಕಾಗ. ಅಲ್ಲಿ ಹಂಗಲ್ಲ, ಸ್ವರ್ಗ ಲೋಕದಾಗ ಹಂಗಲ್ಲ. ನೀವು ಹಂಗ ತುಪ್ಪದಾಗ ಮಾಡಿದ ಮೈಸೂರು ಪಾಕ್ ಅನ್ಬಿಟ್ರೆ ನಿಮ್ ಮುಂದೆ ಮೈಸೂರು ಪಾಕ್ ಬಂದ್ಬೇಕು. ಮಾಡುವಂಗಿಲ್ಲ. ಅಲ್ಲಿ ಕರ್ಮಭೂಮಿ ಅಲ್ಲ ಅದು. ನೀವು ಸ್ಮರಣೆ ಮಾಡಿದ್ರೆ ನಿಮ್ ಎದುರಿಗೆ ಬಂದ್ಬಿಡ್ತದೆ. ಆ ನಂತರ ಅಲ್ಲಿ ಸ್ಥೂಲ ಶರೀರ ಇಲ್ಲ ನಿಮಗ, ಸೂಕ್ಷ್ಮ ಶರೀರ ಅದ. ಸೂಕ್ಷ್ಮ ಶರೀರ ಅಂತಂದ್ರೆ ಏನು? ನಮ್ದು ಕನಸಿನ ತತ್ವದ ಐತಲ್ಲ ಶರೀರ, ಆ ಶರೀರ ದೇವತೆಗಳಿಗೆ ಶರೀರ ಅದ. ಅಥವಾ ನಮಗ ಅಲ್ಲಿ ಹೋದಂತ ಸ್ವರ್ಗಲೋಕವಾಸಿಗಳಿಗೂ ಕೂಡ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಒಂದೇ ಇರುತ್ತೆ. ಆದ್ರಿಂದ ಅವ್ರು ಅಲ್ಲಿ ಏನ್ ಮಾಡ್ತಾರ, ಆ ಸೂಕ್ಷ್ಮ ಶರೀರದಾಗ ಬರೀ ವಾಸನೆ ಗ್ರಹಣ ಮಾಡ್ತಾರ, ಅವರು ಊಟ ಮಾಡುದಿಲ್ಲ. ಸೂಕ್ಷ್ಮ ಬುಕ್ ಅಂತಾರ ಸಂಸ್ಕೃತ. ಸ್ಥೂಲ ಬುಕ್ ಅಂದ್ರೆ ಇದು ನಾವು ಉಣ್ಣುವುದು, ಅದಕ್ಕೆ ಸೂಕ್ಷ್ಮ ಬುಕ್ ಅಂತ ಮಾಂಡವ್ಯ ಉಪನಿಷತ್ ಬರ್ತದೆ. ಅವಾಗ ನೋಡೋಣ, ಸೂಕ್ಷ್ಮ ಬುಕ್ ಬರೇ ವಾಸನೆಯನ್ನ ತಿನ್ನು ಕುಡಿಯೋರು ಯಾರು? ಸ್ವರ್ಗಲೋಕದ ದೇವತೆಗಳಾದ್ರು, ಸ್ವರ್ಗಲೋಕದಲ್ಲಿ ಇರುವಂತಹ ಈ ಸ್ವರ್ಗ ನಿವಾಸಿಗಳಾದ್ರು ಅದು. jealousy, therefore relatively sorrowless heaven you will enjoy, and ಹೀನತರಂ ವಾವಿಶಂತಿ, you will fall down. ಹೀನತರಂ ವಾವಿಶಂತಿ ಅಂದ್ರೆ ಪುಣ್ಯತಿ ಅಂತಂದ್ರೆ ನಿಮ್ಗೆ ಮತ್ತು ಅಲ್ಲಿ ಬರ್ಬೇಕು ಕರ್ಮ ಭೂಮಿಗೆ, ಮತ್ತೆ ನೀವು ಗಳಸಾಕಿ ಇಲ್ಲೇ ಬರ್ಬೇಕು. ಅಲ್ಲಿ ಗಳಸಾಕಿಲ್ಲ ಅವಕಾಶ, ಬರೇ ಅಲ್ಲಿ ನೀವು ಗಳಿಸಿದ್ರ ಖರ್ಚು ಮಾಡಕ್ ಹೋಗುದಲ್ಲಿ. ಒಂದು ಉದಾಹರಣೆ ತಿಳ್ಕೊಡ್ರಿ, ಈ ಕರ್ಮ ಭೂಮಿ ಅನ್ನುವಂಥದ್ದು, ಈ ಭೂಮಿಯೊಳಗ ನೀವು ಏನಾದ್ರೂ ಬಿತ್ತಿಬೇಕು, ಬೆಳಿಬೇಕು. ಪುಣ್ಯನು ಪಡಿಬೇಕಂದ್ರೆ ಇಲ್ಲೇ ಪಡಿಬೇಕು, ಪಾಪ ಪಡಿಬೇಕಂದ್ರೆ ಇಲ್ಲೇ ಪಡಿಬೇಕು. ಪಡೆದದ್ದನ್ನ ನೀವು ಭೋಗ ಮಾಡಾಕ ಯಾವ್ದೋ ಒಂದು ಹೋಟೆಲ್ಗೆ ಹೋಗ್ತೀವಲ್ಲ ನಾವು, ನಮ್ ಕಡೆ ಈಗ ರೊಕ್ಕ ಗಳಿಸಿ ನಾವೇನ್ ಮಾಡ್ತೀವಿ, ಟೂರ್ ಬಿಡ್ತೀವಿ, ಯಾವ್ದೋ ಫಾರಿನ್ ಟೂರು. ಆ ಫಾರಿನ್ ಟೂರ್ ಹೋದಾಗ ಅಲ್ಲಿ ಏನ್ ಮಾಡ್ತೀವಿ, ವಿಮಾನದಾಗ ಹಾರಾಡ್ತೀವಿ, ಅಥವಾ ಚಲೋ ಹಾಸ್ಟೆಲ್ ಇದ್ರಾಗ ಹೋಟೆಲ್ನಾಗ ಉಳ್ಕೋತೀವಿ, ಅಲ್ಲಿ ರೊಕ್ಕ ಕೊಡ್ತೀವಿ. ಹಂಗ ಚಲೋ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ನಾಗ ಉಳ್ಕೊಂಡಂಗ ಇದು ಸ್ವರ್ಗ ಲೋಕ. ಅಂದ್ರೆ ಅದ ನಿಮ್ಗ ಅಲ್ಲಿ 5 ಸ್ಟಾರ್ ಹೋಟೆಲ್ ಹೋದಾಗ ಏನ್ ರೊಕ್ಕ ಕೊಟ್ಟಿರ್ತೀರ, ರೊಕ್ಕ ತೀರ್ತಂದ್ರೆ ಹೇಳ್ತಾರ, ನಿಮ್ದು ರೊಕ್ಕ ಬ್ಯಾಲೆನ್ಸ್ ಕಮ್ಮಿ ಆಗೈತ್ರಿ, ಉಳಿದ ರೊಕ್ಕ ತುಂಬ್ರಿ ಅಂತಾರ. ಇಲ್ಲಿ ರೊಕ್ಕ ಅದು ಅಂತಂದ್ರೆ ನಡ್ರಿ ಖಾಲಿ ಮಾಡಿರಿ ಅಂತ. ಹಂಗ ಅಲ್ಲಿ ಪುಣ್ಯ ತೀರ್ತಂದ್ರೆ ನಮ್ಮನ್ನ ಮತ್ತೆ ಎಲ್ಲಿ ಕಳಿಸ್ತಾರ, ಈ ಭೂಲೋಕಕ್ಕೆ ಕಳಿಸ್ತಾರ. ಇಮಂ ಲೋಕ ಮೀನ್ಸ್ ಭೂಲೋಕ, ಈ ಭೂಲೋಕಕ್ಕೆ. ಆರ್ ಡಿಪೆಂಡಿಂಗ್ ಅಪಾನ್ ದ ರಿಮೈಂಡರ್ ಕರ್ಮ, or in Swargaloka we will experience a part of Sanchita Karma. You are supposed to remember Tattva-bodha. Sanchita Karma has got very huge bundle in so many past human births. ಒಂದು ಸಂಚಿತ ಕರ್ಮ, ಒಂದು ಆಗಾಮಿ ಕರ್ಮ, ಒಂದು ಪ್ರಾರಬ್ಧ ಕರ್ಮ ಅಂತ 3 ಕರ್ಮಗಳು. ಸಂಚಿತ ಅಂತಂದ್ರೆ ನಾವು ಮಾಡಿದಂತ ಸ್ಟಾಕ್ ಆಲ್ರೆಡಿ ಇದ್ದಂಗ. ಸಂಚಿತ ಠೇವಣಿ ಖಾತೆ ಅಂತೀವಲ್ಲ, ತಿಂಗಳ 500 ರೂಪಾಯಿ ಇಟ್ಟಿವಿ ಅಂದ್ರೆ ಆರ್ಡಿ ಒಳಗ ಆರ್ಡಿ ರಿಕರಿಂಗ್ ಡಿಪಾಸಿಟ್ ನಾಗ ಅದು 5 ವರ್ಷಕ್ಕ ಅದು ಎಷ್ಟಾಗೈತಿ, 500 ರೂಪಾಯಿ ಇಟ್ಟಿವಿ ಅಂದ್ರೆ 6 ತಿಂಗಳು 30,000 ರೂಪಾಯಿ, ಒಂದು 10,000 ರೂಪಾಯಿ ಬಡ್ಡಿ ಸೇರಿ ನಿಮಗ 42,000 ರೂಪಾಯಿ ಒಮ್ಮೆ ಕೊಡ್ತಾರೆ ಸಂಚಿತ ಹಣ. ಹಂಗ ನಾವು ಹಲವಾರು ಜನ್ಮದಲ್ಲಿ ಮಾಡಿದಂತ ಪುಣ್ಯ ಏನ್ ನಮ್ಮ ಹೆಸರಲ್ಲಿ ಅಕೌಂಟ್ ನಾಗ ಇರ್ತೈತಿ, ಅದಕ್ಕೆ ಏನಂತಾರ ಸಂಚಿತ ಕರ್ಮ ಅಂತ. ಆ ಸಂಚಿತ ಕರ್ಮದಾಗ ಕೆಲವೊಂದು ಭಾಗ ಹಣ್ಣಾಗಿ ಫಲ ಕೊಡಕ್ ತಯಾರಾಗ್ತದೆ. ಆ ಫಲ ಕೊಡಾಕ ಏನ್ ಪ್ರಾರಬ್ಧ ಆಗಿರ್ತದೆ ಅದಕ್ಕಂತಾರ ಪ್ರಾರಬ್ಧ ಅಂತ. ಆ ಪ್ರಾರಬ್ಧ ಅಂತಂದ್ರ ಈ ಶರೀರ ಉತ್ಪತ್ತಿ ಆತಲ್ಲ, ಈ ಪ್ರಾರಬ್ಧಕ್ಕೆ ಅನುಗುಣವಾಗಿ ಫಲ ಕೊಡಾಕ ಉದ್ಯುಕ್ತ ಆಗೈತೆ. ಸಂಚಿತದಾಗಿನ ಕೆಲವೊಂದು ಭಾಗ ಫಲ ಕೊಡಾಕ ಏನ್ ಉದ್ಯುಕ್ತ ಆಗೈತಿ, ಅದಕ್ಕಂತಾರ ಪ್ರಾರಬ್ಧ ಕರ್ಮ ಅಂತ. ಇನ್ನ ಪ್ರಾರಬ್ಧ ಕರ್ಮವನ್ನ ಭೋಗಿಸ್ಕೊಂತ ಹೋದಂಗ ಮತ್ತೆ ಹೆಚ್ಚಿನ ವಾಸನೆಗಳನ್ನ ಬೆಳೆಸ್ಕೊತೀವಲ್ಲ, ಅವಕ್ಕ ಆಗಾಮಿ ಕರ್ಮಗಳು ಅಂತ ಹೇಳ್ತಾರ. ಇವನು 3 ತಿಳ್ಕೊಡ್ರಿ. ಹಂಗ ಈ ಸಂಚಿತ ಕರ್ಮ ಅನ್ನುವಂಥದ್ದು ಒಂದು ದೊಡ್ಡದೊಂದು ಗಂಟೆ ಐತಿ ನಮ್ಮ ಬೆನ್ನಿಂದ. ಪ್ರತಿಯೊಬ್ಬರಿಗೂ ಕೂಡ ಒಂದು ಗಂಟೆ ಐತಿ. Earned in so many past human births.
ಮನುಷ್ಯ ಜನ್ಮದಲ್ಲಿ ಮಾಡಿದಾಗ ಮಾತ್ರ ಇದು ಗಂಟು ತಯಾರಾಗ್ತದೆ. ಯಾವ ಉಳಿದ ಪ್ರಾಣಿ ಪಕ್ಷಿಗಳ ಜೀವನದಲ್ಲಿ ಗಂಟಿಲ್ಲ. ಅಲ್ಲಿ ಏನದ ಅಂತಂದ್ರೆ ಇದ್ದ ಗಂಟು ಕರಗಿಸುವಷ್ಟ ಕೆಲಸ ಐತಿ. ಇಲ್ಲಿ ಗಂಟೆ ಬೆಳೆಸೋದು ಇಲ್ಲೇ ಐತಿ. ಎಲ್ಲೈತಿ? ಮನುಷ್ಯ ಜನ್ಮದಲ್ಲಿ ಮಾತ್ರ ಗಂಟು ಬೆಳೀತದ. ಹಂಗ ಇಟ್ಬಿಟ್ಟ ದೇವರವ. ಅರ್ನ್ಡ್ ಇನ್ ಪಾಸ್ಟ್ ಹ್ಯೂಮನ್ ಬರ್ತ್, ಮನುಷ್ಯ ಜನ್ಮದಾಗ ಅನೇಕ ಜನ್ಮದಲ್ಲಿ ಗಳಿಸಿದಂತಹ ಸಂಚಿತ ಕರ್ಮ ಅವನ ಅಕೌಂಟ್ನಾಗ ಇರ್ತದ, ನಮ್ಮ ಅಕೌಂಟ್ನಾಗ ಇರ್ತದ. ಔಟ್ ಆಫ್ ದ್ಯಾಟ್ ಸಂಚಿತ ಕರ್ಮ ನೆಕ್ಸ್ಟ್ ಬಂಚ್ ವಿಲ್ ಗೆಟ್ ರೆಡಿ. ಅದ್ರ ಕೆಲವೊಂದು ಭಾಗ ಫಲ ಕೊಡಕ್ ಉದ್ಯುಕ್ತ ಆಗ್ತದ. ಒಂದು 10 ಪೈಸಾ ತಿಳ್ಕೊಡ್ರಿ, ₹1 10 ಪೈಸಾದಷ್ಟು ಕರ್ಮ ಫಲ ಕೊಡಕ್ ಉದ್ಯುಕ್ತ ಆಗ್ತದ. The next bunch is conducive for ಭೂಲೋಕ. You will come to ಭೂಲೋಕ. ನಿಮ್ದು ಅಲ್ಲಿ ಭೂಲೋಕಕ್ಕೆ ಬರೋದ್ ಪುಣ್ಯ ಇದ್ದ ಭೂಲೋಕಕ್ಕೆ ಹೋಗ್ತೀರಿ, ಇಲ್ಲ ಬೇರೆ ಲೋಕಕ್ಕೆ ಹೋಗಿರ್ತ ಬೇರೆ ಲೋಕಕ್ಕೆ ಆ ಲೋಕಕ್ಕೆ ಒಂದು ಶರೀರ ಧಾರಣ ಮಾಡ್ಕೊಂಡು ಆ ಲೋಕಕ್ಕೆ ಹೋಗ್ತೇವಿ. ಅದರ್ವೈಸ್ ಸ್ಟ್ರೇಟ್ ಫ್ರಮ್ ಮಿನಿಸ್ಟ್ರಿ ಟು ಪ್ರಿಸನ್, some ministers will happen, so it is not it. Right from parliament house or minister house to Tihar jail. From heaven it can be hell also. ಇನ್ನು ಕೆಲವು ಮಂದಿ ಏನಾಗ್ತಾರ, ಈ ಭೂಮಿಗೆ ಬರ್ತಾರ. ಕೆಲವು ಮಂದಿ ಏನಾಗ್ತದ, ಅಲ್ಲಿ ಏನು ಉದ್ಯುಕ್ತ ಆಗೈತಿ ಫಲ ಕೊಡಾಕ ಸಂಚಿತದಾಗಿಂದು, ಅಕಸ್ಮಾತ್ ಅದ ಪಾಪದ ಕರ್ಮದ ಫಲ ಉದ್ಯುಕ್ತ ಆಗಿತ್ತ ತಿಳ್ಕೊಡ್ರಿ. ಪಾಪದ ಕರ್ಮದ ಫಲ ಉದ್ಯುಕ್ತ ಆಗಿತ್ತಂದ್ರ ನೆಕ್ಸ್ಟ್ ಅವ ಎಲ್ಲೇ ಸ್ವರ್ಗ ಲೋಕದಿಂದ ಎಲ್ಲಿ ಹೋಗ್ತಾನವ ಅಂದ್ರ ನರಕಕ್ಕೆ ಹೋಗ್ತಾನವ. ನರಕಕ್ಕೆ ಹೋಗ್ತಾನ. ಹೆಂಗ್ರಿ ಒಂದ್ ಉದಾಹರಣೆ ಹೇಳ್ರಿ ಅಂದ್ರ, ಒಬ್ಬ ಮಿನಿಸ್ಟರ್ ಇರ್ತಾನ, ಅವ ಏನೋ ಅನ್ಯಾಯ ಮಾಡಿರ್ತಾನ, ಅವಂಗ ಕೋರ್ಟ್ನಾಗ ಇರ್ತೈತಿ, ಜಜ್ಮೆಂಟ್ ಬರ್ತೈತಿ, ಇಲ್ಲ ಅವ ತಪ್ಪಿತಸ್ತ, ಅವ್ ಜೈಲ್ ಹಾಕ್ರಿ, ತಿಹಾರ್ ಜೈಲ್ಗೆ ಹಾಕ್ರಿ ಅಂತ. ಅವ ಎಲ್ಲಿ ಹೋದ, MLA ಇದ್ದಾವ, ಸೀದಾ ಜೈಲಿಗೆ ಹೋಗ್ತಾನೆ. ಹೆಂಗೋ ಹಂಗ ಹೀನತರಂ ವಾ ವಿಶಂತಿ. ಇನ್ ಶಾರ್ಟ್, ರಿಲಿಜಿಯಸ್ ಲೈಫ್ ವಿಲ್ ನಾಟ್ ಎಂಡ್ ದಿ ಸೈಕಲ್ ಆಫ್ ಪುನರಪಿ ಜನನಂ ಪುನರಪಿ ಮರಣಂ. ದಿಸ್ ಇಸ್ ದ ಮೆಸೇಜ್. ಏನಂದ್ರ, ನೀವು ಎಷ್ಟೇ ಧಾರ್ಮಿಕ ಜೀವನ ನಡೆಸಿರಂದ್ರೂ ಕೂಡ ಈ ಜನನ ಮರಣ ಚಕ್ರದಿಂದ ತಪ್ಪಿಸುವಂತದ್ದು ಈ ಕರ್ಮದಿಂದ ಅಸಾಧ್ಯದ ಅನ್ನುವಂತದ್ದು ನಿಮ್ ತಲೆಯಾಗ ಉಂಟಿರ್ಬೇಕು. ನಾ ಜನನ ಮರಣ ಚಕ್ರದಿಂದ ತಪ್ಪಿಸ್ಕೋಬೇಕು, ದುಃಖದಿಂದ ತಪ್ಪಿಸ್ಕೋಬೇಕಂದ್ರ ಜನನ ಮರಣ ತಪ್ಪಿಸ್ಕೋಬೇಕು. ಜನನ ಮರಣದಿಂದ ತಪ್ಪಿಸ್ಕೋಬೇಕಂದ್ರ ಅಜ್ಞಾನದಿಂದ ತಪ್ಪಿಸ್ಕೋಬೇಕು. ಅಜ್ಞಾನದಿಂದ ತಪ್ಪಿಸ್ಕೋಬೇಕಂದ್ರೆ ಜ್ಞಾನವನ್ನು ಹೊಂದಬೇಕು. ಕರ್ಮವನ್ನ ಮಾಡ್ತೀನಿ, ನಾ ಏನಾದ್ರು ಕಳ್ಕೊತೀನಿ ಅಂದ್ರೆ ಯಾರಪ್ಪಗೂ ಆಗಂಗಿಲ್ಲಪ್ಪ ಅಂತ ಹೇಳ್ತ. ಇದು ಜ್ಞಾನದ ಮಹಿಮೆ. ಇನ್ನ 11ನೇ ಮಂತ್ರ, ಅದನ್ನು ಓದೋಣ. ತಪಶ್ರದ್ಧೆ ಯೇ ಉಪಸಂತ್ಯ ಅರಣ್ಯೇ ಶಾಂತ ವಿದ್ವಾಂಸೋ ಭೈಕ್ಷಚರ್ಯಂ ಚರಂತಃ ಸೂರ್ಯದ್ವಾರೇಣ ತೇ ವಿರಜಾ ಪ್ರಯಾಂತಿ ಯಾತ್ರ ಅಮೃತ ಸ ಪುರುಷೋ ಹೃದಯಾತ್ಮ. ಹಿ ಯಾರು ಅರಣ್ಯದಲ್ಲಿ ತಪಶ್ರದ್ಧೆಗಳನ್ನು ಉಪವಸಂತಿ ಸೇವಿಸುತ್ತಾರೋ, ಭೈಕ್ಷಚರ್ಯಾಂ ಭಿಕ್ಷಾವೃತ್ತಿಯನ್ನು ಚರಂತಹ ಮಾಡುತ್ತಾರೋ, ಶಾಂತ ವಿದ್ವಾಂಸ ಶಾಂತರಾದ ವಿದ್ವಾಂಸರು ಅವರು, ವಿರಜಾ ಪುಣ್ಯ ಪಾಪಗಳನ್ನು ಕಳೆದುಕೊಂಡವರಾಗಿ, ಸೂರ್ಯದ್ವಾರದ ಮೂಲಕ ಎಲ್ಲಿ ಈ ಆ ಅಮೃತನಾದ ಅವ್ಯಯಾತ್ಮನಾದ ಪುರುಷನಿರುವನೋ ಅಲ್ಲಿಗೆ ಹೋಗುತ್ತಾರೆ. ಇಲ್ಲಿಂದ ಕೂಡ ಇಲ್ಲಿ ವಿದ್ವಾಂಸ ಅಂತ ಹೇಳ, ವಿದ್ವಾಂಸ ಅಂತಂದ ಅರ್ಥ ಉಪಾಸಕರು ಅಂತ ಅರ್ಥ ಮಾಡ್ಬೋದು. ಶಂಕರಾಚಾರ್ಯರು ಉಪಾಸಕರು ಅಂತ ಬರೀತಾರೆ. ಅಂದ್ರೆ ಇವ ಏನ್ ಮಾಡ್ಯಾನ, ಯಜ್ಞ ಯಾಗಾದಿಗಳನ್ನು ಮಾಡಿಲ್ಲ. ನೀವ್ ಏನ್ ಮಾಡ್ಯಾನ, ಸಕಾಮದಿಂದ ಉಪಾಸನಾದಿಗಳನ್ನು ಮಾಡ್ಯಾನ, ಧ್ಯಾನಾದಿಗಳನ್ನು ಮಾಡ್ಯಾನ. ಧ್ಯಾನಾದಿಗಳ ಮಾಡುವುದರಿಂದ ಇವಂಗ ಕರ್ಮಕಾಂಡಕ್ಕಿಂತ ಹೆಚ್ಚಿನ ಫಲ ಅದ. ಆದ್ರೆ ಜ್ಞಾನ ಅಲ್ಲ ಇದು ಕೂಡ ಕರ್ಮನ. ಯಾಕ ಇದು ಧ್ಯಾನ ಮಾಡ್ಯಾನ ಅಂದ್ರೆ ಮಾನಸಿಕ ಕರ್ಮ ಮಾಡ್ಯಾನ. ಮಾನಸಿಕ ಕರ್ಮವು ಕೂಡ ಕರ್ಮವೇ. ಆದ್ರಿಂದ ಈ ಕರ್ಮದ ಫಲ ಏನಪ್ಪಾ ಅಂದ್ರೆ ಬ್ರಹ್ಮಲೋಕ ಪ್ರಾಪ್ತಿ ಅಥವಾ ಇದಕ್ಕೆ ಶುಕ್ಲಗತಿ ಅಂತ ಹೇಳ್ತಾರ. ಅದನ್ನ ಹೇಳ್ತಾರ ನೋಡ್ರಿ. ಯಾರು ಅರಣ್ಯದಲ್ಲಿ ತಪಶ್ರದ್ಧೆಗಳನ್ನು ಸೇವಿಸುತ್ತಿದ್ದಂದ್ರೆ ತಮ್ಮ ಆಶ್ರಮಕ್ಕೆ ವಿಹಿತವಾಗಿರುವ ಕರ್ಮ, ತಪಸ್ಸು, ಹಿರಣ್ಯ ಗರ್ಭಾದಿಗಳ ವಿದ್ಯೆ, ಶ್ರದ್ಧೆ, ಉಪಾಸನ, ಧ್ಯಾನ ಇವುಗಳನ್ನು ಮಾಡುತ್ತಾ ಭಿಕ್ಷಾವೃತ್ತಿಯನ್ನು ಮಾಡುತ್ತಾರೋ, ಯಾರು ಶಾಂತರಾದ ವಿದ್ವಾಂಸರು ಅಂದ್ರೆ ಯಾರು ನಿಜವಾದ ಶಾಂತಿಯಿಂದ ಉಪಾಸನೆಯನ್ನು ಮಾಡ್ಯಾರೋ ಅವರು ಪುಣ್ಯ ಪಾಪಗಳನ್ನು ಕಳೆದುಕೊಂಡು, ಅವರು ತಮ್ಮ ಪುಣ್ಯ ಪಾಪಗಳನ್ನು ಕಳೆದುಕೊಂಡು
ವಿಯೋಗ ಶರೀರ ಪ್ರಾಣ ವಿಯೋಗ ಆದ್ಮೇಲೆ ಸೂರ್ಯದ್ವಾರದ ಮೂಲಕ ಅಂತಂದ್ರ ಸೂರ್ಯ ಉಪಲಕ್ಷಿತವಾದಂತ ಉತ್ತರಾಯಣ ಮಾರ್ಗದಿಂದ ಅವ್ರ ದಕ್ಷಿಣಾಯನ ಇವರು ಉತ್ತರಾಯಣ. ಅವರು ಉತ್ತರಾಯಣ ಮಾರ್ಗದ ಮೂಲಕ ಎಲ್ಲಿ ಅಮೃತವೂ ಅವ್ಯಾತ್ಮವೂ ಆದ ಪುರುಷನಿರುವನು ಅಲ್ಲಿಗೆ ಹೋಗುತ್ತಾರೆ. ಅಂದ್ರೆ ಸತ್ಯ ಲೋಕಾದಿಗಳಲ್ಲಿ ಸಂಸಾರವಿರುವವರೆಗೂ ಇರುವುದರಿಂದ ಅವ್ಯಯ ಸ್ವಭಾವದರು ಪ್ರಥಮ ಜನಾದ ಹಿರಣ್ಯ ಗರ್ಭನ ಲೋಕ ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾರ. ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಇವರು. ಅದು ಸ್ವರ್ಗಕ್ಕಿಂತ ಶ್ರೇಷ್ಠವಾದ ಲೋಕ. ಇಷ್ಟು ತಿಳ್ಕೊಡ್ರಿ. ಅದಕ್ಕೆ ಏನಂತಾರೆ, ಇದಕ್ಕ ಶುಕ್ಲಗತಿ ಅಂತ ಹೇಳ್ತಾರೆ. ಇದು ಆತ್ಯಂತಿಕ ಮೋಕ್ಷ ಅಲ್ಲ, ಇದು ಕೂಡ ಒಂದು ಸ್ವರ್ಗದಂತೆ ಇನ್ನು ಒಂದು ಲೋಕ. ಈಗ ಅಪ್ಪವ್ರು ಹೇಳ್ತಾರ, ಇದನ್ನ ವಿಶೇಷವಾಗಿ ಹೇಳ್ತಾರ, ಸ್ವಲ್ಪ ಇಂಪಾರ್ಟೆಂಟ್ ಅದ, ಲಕ್ಷ ಕೊಟ್ಟು ಕೇಳಿ ಇನ್ನೊಂದು ಅರ್ಧ ತಾಸದ. ಈ ಪವಾಡ ಅಂತಿರಲ್ಲ, ಈ ಪವಾಡ ಮಾಡೋದು ಈ ಮಂದಿ. ಪವಾಡಕ್ಕೂ ಜ್ಞಾನಕ್ಕೂ ಏನು ಸಂಬಂಧ ಇಲ್ಲ. ಈ ಅಣಿಮಾದಿ ಸಿದ್ಧಿಗಳೇನು ಸಿದ್ಧಿಸ್ತಾವಲ್ಲ, ಇವ್ರಿಗೆ ಸಿದ್ಧಿಸಿರ್ತಾವ. ಪವಾಡದ ಬಗ್ಗೆ ಬಹಳ ಮಂದಿಗೆ ಬಹಳ ಹುಚ್ಚಿರ್ತದ. ಕೇಳಿ ಇದ್ರಾಗ ಹೇಳ್ತಾರ, ಅಪ್ಪೋ ಯಾರು ಇದನ್ನ ಸಾಧನೆ ಮಾಡಿರ್ತಾರೆ ಅವರಿಗೆ ಅನೇಕ ಪವಾಡ ಮಾಡುವಂತ ಸಾಮರ್ಥ್ಯ ಇರ್ತದೆ. ಇವರು ಉಪಾಸಕರು. ಸಗುಣ ಬ್ರಹ್ಮ ಉಪಾಸಕರ. ಮತ್ತ ಅಂಟಿಲ್ ನಾವು ಅಪರಾವಿದ್ಯೆ ಇನ್ ದ ಫಾರ್ಮ್ ಆಫ್ ಕರ್ಮ ವಾಸ್ ಟಾಕ್ಡ್ ಅಬೌಟ್. ಈಗ ಇಲ್ಲಿವರೆಗೆ ಅಪರಾವಿದ್ಯೆಯನ್ನು ಹೇಳ್ಕೊಂತ ಕರ್ಮ ರೂಪದಲ್ಲಿ ಇದ್ದಂತಹ ಯಜ್ಞ ಯಾಗಾದಿ ರೂಪದಲ್ಲಿ ಇದ್ದಂತಹ ಅಪರಾವಿದ್ಯೆಯಾದಂಥದ್ದನ್ನು ಹೇಳ್ಕೊಂತ ಬಂದ. in this mantra the Upanishad talks about another type of ಅಪರಾವಿದ್ಯೆ called ಉಪಾಸನ. ಇನ್ನೂ ಒಂದು ಅಪರಾವಿದ್ಯೆ ಇದಪ್ಪ, ಕರ್ಮ ಅಲ್ಲ, ಅದಕ್ಕೆ ಮಾನಸಿಕ ಕರ್ಮ ಮಾಡುವಂತದ್ದು, ಅದಕ್ಕಂತಾರೆ ಉಪಾಸನೆ. ಉಪಾಸನೆ ಅಂತಂದ್ರೆ ಉಪಾಸನೆ ಮೆಡಿಟೇಷನ್ ಅಪಾನ್ ವೆರೈಟೀಸ್ ಆಫ್ ದೇವತಾಸ್. ದೇವತೆಗಳನ್ನ ಅಲ್ಲ, ಯಾವ್ದಾದ್ರು ಆಕೃತಿ ತನ್ನ ಮನಸ್ಸಿಗೆ ಬಂದಂತ ದೇವತೆಯನ್ನು ಉಪಾಸನೆ ಮಾಡುವುದು, ಪೂಜೆ ಮಾಡುವುದು. Many deities are mentioned in this shastra with various levels of powers. ಶಾಸ್ತ್ರದಲ್ಲಿ ಆ ದೇವತೆಗಳಿಗೆ ಅನೇಕ ಶಕ್ತಿಗಳದಾವ. ಆ ಶಕ್ತಿಗಳಿಗೆ ಆ ದೇವತೆಗಳನ್ನ ಆಶ್ರಯಿಸ್ಕೊಂಡು ಆ ಶಕ್ತಿ ಅದಾವ ಅಂತ ತಿಳ್ಕೊಂಡು ಆ ಶಕ್ತಿಗಳನ್ನ ಬೇಕು ಅಂದ್ರ ಆ ದೇವತೆಯನ್ನ ನಾವು ಪೂಜೆ ಮಾಡ್ಬೇಕು, ಆ ದೇವತೆಯನ್ನ ನಾವು ಆರಾಧನೆ ಮಾಡ್ಬೇಕು, ಆ ದೇವತೆಯನ್ನ ನಾವು ಒಲಿಸ್ಕೊಳ್ಬೇಕು, ಆ ದೇವತೆಯನ್ನ ನಾವು ಸ್ತುತಿ ಮಾಡ್ಬೇಕು. ಆ ಶಕ್ತಿಗಳು ಆ ದೇವತೆಯಲ್ಲಿ ಅದಾವ, ಆ ವಿಶೇಷ ಶಕ್ತಿಗಳು ಆ ದೇವತೆಯಲ್ಲಿ ಅದಾವ. ಇಂದ್ರ ಯಾರು ಅವ್ರ ದೇವತೆಗಳು? ಇಂದ್ರ, ವರುಣ, ಅಗ್ನಿ, ಇವೆಲ್ಲ ದೇವತೆಗಳು. ನಾಟ್ ಓನ್ಲಿ ದ ಆರ್ಡಿನರಿ ಡಿಟೀಸ್ ಬಟ್ ಎಕ್ಸ್ಟ್ರಾರ್ಡಿನರಿ ಡಿಟೀಸ್ ಅಪ್ ಟು ಈಶ್ವರ ಉಪಾಸನಾ ಕಾಲ್ಡ್ ವಿರಾಟ್ ಹಿರಣ್ಯ ಗರ್ಭ ಉಪಾಸನಾ. ನೋಡ್ರಿ, ಈಗ ಇಂದ್ರನ ಉಪಾಸನೆ ಮಾಡ್ತಾರ, ವರುಣನ ಉಪಾಸನೆ ಮಾಡ್ತಾರ, ಅಗ್ನಿ ಉಪಾಸನೆ ಮಾಡ್ತಾರ, ಈಶ್ವರ ಉಪಾಸನೆ ಮಾಡ್ತಾರ, ವಿರಾಟ್ ಉಪಾಸನೆ ಮಾಡ್ತಾರೆ, ಹಿರಣ್ಯ ಗರ್ಭನ ಉಪಾಸನೆ ಮಾಡ್ತಾರೆ, ಈಶ್ವರನ ಉಪಾಸನೆ ಮಾಡ್ತಾರೆ, ಹಿಂಗೆಲ್ಲ ಉಪಾಸನೆ ಮಾಡ್ತಾರೆ. All these meditations also will come under ಅಪರಾವಿದ್ಯೆ. ಇದು ಪರಾವಿದ್ಯೆ ಅಲ್ಲ, ಇದು ಕೂಡ ಅಪರಾವಿದ್ಯೆ. ಇದು ಮಾನಸಿಕ ಕರ್ಮದಾಗ ಬೀಳ್ತೈತಿ, ಇದು ಜ್ಞಾನ ಅಲ್ಲ. These meditations can be used for spiritual growth or these meditation can be used for material benefits like acquiring name, fame, acquiring money, acquiring position, acquiring possession. In addition to that, we can get extraordinary powers like when learning the future, reading the mind of another person, etc., etc., etc. ಇವು ಏನು ಉಪಾಸನೆಗಳದಾವ, ಇವನ್ನ ನಾವು ಆಧ್ಯಾತ್ಮಿಕ ಪ್ರಗತಿಗಾಗಿನೂ ಬಳಸ್ಕೋಬಹುದು, ಆ ನಂತರ ಲೌಕಿಕ ಪ್ರಗತಿಗಾಗಿನೂ ಬಳಸ್ಕೋಬಹುದು. ಲೌಕಿಕ ಪ್ರಗತಿಗಳಂದ್ರೆ ಏನು, ಆಧ್ಯಾತ್ಮಿಕ ಪ್ರಗತಿ ಅಂದ್ರೆ ಏನು ಅಂದ್ರೆ ಇವನ್ನ ನಿಷ್ಕಾಮದಿಂದ ಮಾಡಿದ್ರೆ ಆಧ್ಯಾತ್ಮಿಕ ಪ್ರಗತಿ ಆಗ್ತದೆ. ಅಂದ್ರೆ ಏನು, ಮನಸ್ಸು ಏಕಾಗ್ರ ಆಗ್ತದೆ. ಕರ್ಮಕಾಂಡ ನಿಷ್ಕಾಮದಿಂದ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗ್ತದೆ. ಈ ಉಪಾಸನೆಯನ್ನ ನಿಷ್ಕಾಮದಿಂದ ಮಾಡಿದ್ರೆ ಅಂತಃಕರಣ ಏಕಾಗ್ರ ಆಗ್ತದೆ, ಹೊಯ್ದಾಟ ಕಮ್ಮಿ ಆಗ್ತದೆ. ಆದ್ರೆ ಸಕಾಮದಿಂದ ಇವನು ಮಾಡಿದ್ರೆ ಏನಾಗ್ತದೆ, ಕೆಲವೊಂದು ಶಕ್ತಿಗಳು ನಿಮ್ಮಲ್ಲಿ ಬರ್ತಾವ. ಏನ್ ಬರ್ತಾವು? ಬೆನಿಫಿಟ್ಸ್ ಲೈಕ್ ಅಕ್ವೈರಿಂಗ್ ನೇಮ್. ನಿಮಗೆ ಹೆಸರು ಬರ್ತದೆ, ಎಲ್ಲಿ ಹೋದಲ್ಲೇ ನಿಮ್ಮ ಹೆಸರು ಜಾಹೀರಾಗ್ತದೆ, ಪ್ರಸಿದ್ಧಿ ಬರ್ತೇನೋ, ನಮ್ಮ ಹೆಸರು ಪ್ರಸಿದ್ಧಿ ಬರ್ತದೆ. ಅಕ್ವೈರ್ ನೇಮ್, ಫೇಮ್, ಹೆಸರು ಗೌರವ ಬರ್ತದೆ. ಮನಿ, ನೀವು ಹೋದಲ್ಲೆಲ್ಲ ರೊಕ್ಕ ಬರ್ತದೆ. ಪೊಸಿಷನ್, ಸ್ಥಾನಮಾನ, ಕರೋಡಿ ನಿಮಗೆ ಸ್ಥಾನಮಾನ ಕೊಡ್ತಾರ. ನಿಂದ್ರಿ, ನೀವು ಎಲೆಕ್ಷನ್ ನಿಂದ್ರಿ, ನಾವು ಓಟ್ ಹಾಕ್ತೀವಿ ಅಂತ. ನೀವು ಅಲ್ಲಂದ್ರು ಕೂಡ ಅವ್ರನ್ನ ನಿಂದಿಸ್ತಾರೆ, ಓಟ್ ಹಾಕಿ ನಿಲ್ಲಿಸಿ ಗೆಲ್ಲಿಸ್ತಾರೆ. ಸ್ಥಾನಮಾನ, ಪೊಸಿಷನ್ಸ್
ಏನೇನು ಬೇಕು ಎಲ್ಲವೂ ನಿಮ್ಮನ್ನ ನೀವು ಅದಕ್ಕೆ ಅಧಿಪತಿ ಆಗ್ತೀರಿ. ಬಂಗಾರ ಒಡವೆ ಏನದ ಅಲ್ಲ ಮನಿ ಯಾವತ್ತಾವ ಬಂದ್ಬಿಡ್ತಾವ. And in addition to that, we can get even extraordinary powers like reading the future, learning the future. ಮುಂದೆ ಏನಾಗ್ತತಿ ಒಂದು ಭವಿಷ್ಯ ಹೇಳ್ಬೋದು, ಅಥವಾ ರೀಡಿಂಗ್ ದ ಮೈಂಡ್ ಆಫ್ ಅನದರ್ ಪರ್ಸನ್. ಅವನ ಮನಸ್ಸಾಗ ಏನೈತೆ ಅನ್ನೋದು ಇವ ಹೇಳ್ಬಿಡ್ತಾನ. ಆಲ್ ಕೈಂಡ್ಸ್ ಆಫ್ ಸಿದ್ಧೀಸ್ ಕ್ಯಾನ್ ಬಿ ಅಟೈನ್ಡ್. ಅಣಿಮ, ಗರಿಮ, ಲಗಿಮ, ಮಹಿಮ ಅಂತ ಅಣಿಮಾದಿ ಅಷ್ಟು ಸಿದ್ಧಿಗಳದಾವಲ್ಲ, ಆ 8 ಸಿದ್ಧಿಗಳು ಈ ಉಪಾಸಕರಿಗೆ ಸಾಧಿಸ್ತಾರೆ. ದಟ್ ಈಸ್ ಕಾಲ್ಡ್ ಉಪಾಸನ. ಇದಕ್ಕಂತಾರ ಉಪಾಸನೆ. ಅಂಡ್ ಉಪಾಸನ ಈಸ್ ಸಪೋಸ್ ಟು ಬಿ ಸುಪೀರಿಯರ್ ಬಿಕಾಸ್ ಇಟ್ ಈಸ್ ಡನ್ ವಿತ್ ಸುಪೀರಿಯರ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಮೈಂಡ್. ಕರ್ಮಕ್ಕಿಂತ ಇದು ಬಹಳ ಶ್ರೇಷ್ಠ. ಯಾಕ? ಕರ್ಮದಲ್ಲಿ ಬಳಕೆ ಆಗುವುದು ಶರೀರ, ಇಲ್ಲಿ ಬಳಕೆ ಆಗುವುದು ಮನಸ್ಸು. ಶರೀರಕ್ಕಿಂತ ಮನಸ್ಸು ಸೂಕ್ಷ್ಮ ಮತ್ತು ದೊಡ್ಡದಿರುವುದರಿಂದ ಇದರ ಫಲ ದೊಡ್ಡದು ಮತ್ತು ಸೂಕ್ಷ್ಮದ. ಮೈಂಡ್ ಈಸ್ ಸಟ್ಲರ್ ಇನ್ಸ್ಟ್ರೂಮೆಂಟ್ ಕಂಪೇರ್ ಟು ದ ಬಾಡಿ. ಶರೀರಕ್ಕಿಂತಲೂ ಮನಸ್ಸು ಅನ್ನುವಂಥದ್ದು ಬಹಳ ಸೂಕ್ಷ್ಮದ. Therefore, Upasana can give lot benefit in the loka, like material prosperity as well as siddhis or miraculous powers. ಆದ್ದರಿಂದ ಈ ಉಪಾಸನೆ ಏನದ, ಸಗುಣ ಬ್ರಹ್ಮ ಉಪಾಸನೆ ಏನದ, ಈ ಉಪಾಸನೆ ಆ ಮನುಷ್ಯನಿಗೆ ಅನೇಕ ಶಕ್ತಿಗಳನ್ನ ಕರಗತ ಮಾಡುವಂಗ ಮಾಡಿಕೊಡ್ತದ. ಅಣಿಮಾದಿ ಅಷ್ಟು ಸಿದ್ಧಿಗಳು ನಡೀತಾವ ಅವನ ಹತ್ರ ಏನ್ರಿ. ದಟ್ ಈಸ್ ವೈ ವಿ ಹ್ಯಾವ್ ಗಾಟ್ ಸೋ ಮೆನಿ ಉಪಾಸಕಸ್ ಹೂ ಟು ಫಾರ್ಚೂನ್ ಟೆಲ್ಲಿಂಗ್. ಕೆಲವು ಮಂದಿ ಉಪಾಸಕರು ಇರ್ತಾರೆ, ಜ್ಞಾನಿಗಳಿಗೆ ಅಷ್ಟೊಂದು ಗೌರವ ಇರಂಗಿಲ್ಲ, ಆ ಉಪಾಸಕರಿಗೆ ಬೆನ್ನ ಹತ್ತಿರ್ತಾರೆ ಜನ. ಜ್ಞಾನಿಯಿಂದ ಒಬ್ಬನು ಇರೋದಿಲ್ಲ ಶಿಷ್ಯ, ಈ ಉಪಾಸಕರಿಂದ ಸಾವಿರಾರು ಮಂದಿ ಇರ್ತಾರ. ಯಾಕ? ಪವಾಡಕ್ಕೆ ಬೆನ್ನ ಹತ್ತಿರ್ತಾರ. ಅವ್ರ ಏನ್ ಮಾಡ್ತಾರ? ಫಾರ್ಚೂನ್ ಟೆಲ್ಲಿಂಗ್. ಮುಂದಿನ ಏನಾಗತಿ ಎಲ್ಲ ಹೇಳ್ತಿರ್ತ. ಅವ್ರು ಹೇಳ್ದಂಗ ಆಗ್ತಿರ್ತದೆ, ಮತ್ತೆ ಸೋಳಿಲ್ಲ. ಮತ್ತೆ ಅವ್ರು ಹೇಳ್ದಂಗ ಆಗ್ತದೆ. ದೇರ್ ವಿಲ್ ಬಿ ವೆರಿ ಬಿಗ್ ಕ್ಯೂಸ್. ಅಲ್ಲಿ ಅವರ ಉಪಾಸಕರ ಹತ್ರ ಬಹಳ ಮಂದಿ ಹೋಗ್ತಾರೆ, ಅಲ್ಲಿ ಬಹಳ ಪಾಳೆ ಇರ್ತದೆ. ದೇರ್ ವಿಲ್ ಬಿ ಬೋರ್ಡ್ ನೇಮ್ಡ್ ದೇವಿ ಉಪಾಸಕ. ನಾವು ಇಂಥ ದೇವಿ ಉಪಾಸಕರ ದೇವಿ, ನಾವು ಈಗ ಆಂಜನೇಯ ಉಪಾಸಕರ ದೇವಿ ಅಂತ ಬೋರ್ಡ್ ಹಾಕಿರ್ತಾರೆ. ದೇ ವಿಲ್ ಸೇ ಟೇಕ್ ದಿಸ್ ಜಾಬ್, ಡೂ ದಿಸ್ ಬಿಸ್ನೆಸ್, ಡೂ ದಿಸ್ ಆರ್ ಡೂ ದಟ್. ಹೌ ಡು ಯು ಡೂ? ಹೌ ಡು ಯು ನೋ? ದೇ ಗೆಟ್ ಲಾಟ್ ಆಫ್ ಪವರ್ಸ್ ಬಿಕಾಸ್ ಆಫ್ ವಾಟ್? ಆಂಜನೇಯ ಉಪಾಸನ, ದೇವಿ ಉಪಾಸನ, ರಾಮ ಉಪಾಸನ ಎಟ್ಸೆಟ್ರಾ. ಅವ್ರೇನ್ ಹೇಳ್ತಾರವ ಆಗ್ತಾವ. ಹಿಂಗಾಗಿ ಮಂದಿ ಅಲ್ಲಿ ಹೋಗ್ತಾರೆ ಹೆಚ್ಚಿಗೆ. ಅವ್ರ ಹತ್ರ ಸಾಕಷ್ಟು ಶಕ್ತಿಗಳು ಇರ್ತಾವ. ಆ ಶಕ್ತಿ ದೀಸ್ ಉಪಾಸಕರ್ ಆರ್ ಆಲ್ಸೋ ಪಾರ್ಟ್ ಆಫ್ ರಿಲಿಜಿಯಸ್ ಲೈಫ್ ಓನ್ಲಿ. ಈ ಉಪಾಸಕರು ಜ್ಞಾನಿಗಳೇನ್ರಿ? ಇಲ್ಲ, ಜ್ಞಾನಿಗಳಲ್ಲ. ಆ ಜ್ಞಾನಿಗಳ ಉಸಾಬರಣಿಲ್ಲ. ಇವರು ಕೂಡ ಕರ್ಮಕಾಂಡಿಗಳ ಗತ್ತೇನೆ ಸಂಸಾರಿಗಳ. ಇವ್ರಿಗೆ ಉಪಾಸಕರು ಅಂತ ಹೆಸರು. ಆದ್ರೆ ಗೌರವ ಇವತ್ತು ನೋಡಿದ್ರೆ ಶ್ರೋತ್ರಿಯ ಬ್ರಹ್ಮಷ್ಟ ಗುರುವಿನಕ್ಕಿಂತ ಜನ ಇವ್ರನ್ನ ಬೆನ್ನತ್ತು ಮಂದಿ ಬಹಳ ಅದ. ಯಾಕ? ಮೂಡು ಜನ. ಯಾವ್ದು ದೊಡ್ಡದು ಯಾವ್ದು ಸಣ್ಣದನ್ನು ಗೊತ್ತಿಲ್ಲ. These can also be used for diluting samsara, diagnosing problem of self-ignorance, but many people never use that for jnana vairagya siddharthan. Therefore, they are also criticized here. ನೋಡ್ರಿ, ಅದನ್ನ ನಿಷ್ಕಾಮದಿಂದ ಉಪಾಸನ ಮಾಡಿದ್ರೆ ಬಹಳ ದೊಡ್ಡ ಫಲ ಐತಿ. ಆದ್ರೆ ಇವರು ಆ ನಿಷ್ಕಾಮದಿಂದ ಮಾಡಿದ್ರು, ಸಕಾಮದಿಂದ ಮಾಡ್ತಾರ. ಅವು ಶಕ್ತಿಗಳನ್ನ ಅವ್ರಿಗೆ ಬರೋದನ್ನ ನಾನು ಶಕ್ತಿವಂತ, ನಾನು ಇಂಥ ಪವಾಡ ಮಾಡ್ತೀನಿ, ನನಗೆ ಇಷ್ಟು ಮಂದಿ ಫಾಲೋವರ್ಸ್ ಅದಾರ, ಶಿಷ್ಯರು ಅದಾರ ಅಂತ ಗರ್ವ ಪಡ್ತಾನ. ಯಾರು? ಉಪಾಸಕ. ಅದಕ್ಕೋಸ್ಕರ ಇಲ್ಲಿ ಅವ್ರನ್ನ ಟೀಕಾ ಮಾಡಾಕತ್ತೈತಿ ಉಪನಿಷತ್. In Vedic lifestyle, for each sadhana, they have prescribed an opposite infrastructure also. For doing karma, the ideal infrastructure is grahasthashram. ನಮ್ಮಲ್ಲಿ ಏನ್ ಮಾಡ್ಯಾರ ಅಂದ್ರೆ ಶಾಸ್ತ್ರದಾಗ ಇಂಥ ಜೀವನ ಮಾಡ್ಬೇಕಾದ್ರೆ ಇಂತಿಂತವನ್ನ ಇರಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡ್ಯಾರ. ಅಂದ್ರೆ ಏನಪ್ಪಾ, ಈಗ ಒಬ್ಬವ ಕರ್ಮ ಕಾಂಡದಾಗ ಪ್ರವೃತ್ತಿ ಆಗ್ಬೇಕಂತ ಅಂದ್ರೆ ಅವ ಗೃಹಸ್ಥನಾಗಿ ಇರ್ಬೇಕು. ಹೆಂಗಿರ್ಬೇಕು? ಗೃಹಸ್ಥನಾಗಿರ್ಬೇಕು. ಗಂಡ ಹೆಂಡತಿ ಕೂಡೇನ ಆ ಯಜ್ಞ ಯಾಗಾದಿಗಳನ್ನ, ಕರ್ಮಕಾಂಡಗತ ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಅನ್ನುವಂಥದ್ದು ಒಂದು ಡಿಸೈನ್ ಮಾಡ್ಯಾರ, ವಿನ್ಯಾಸ ಮಾಡ್ಯಾರ ಜೀವನಗಳನ್ನು. ದ ಐಡಿಯಲ್ ಸ್ಟ್ರಕ್ಚರ್ ಈಸ್ ಗೃಹಸ್ಥಾಶ್ರಮ. ಈ ಕರ್ಮಕಾಂಡಗಳನ್ನು ಮಾಡಕ್ ಗೃಹಸ್ಥಾಶ್ರಮ. Because karma requires support of your family, wife is required, children are required, money is required, house is required with a reasonably big all. ನೋಡಿ, ಮನಿ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು,
ದುಡ್ಡು ಬೇಕು, ಎಲ್ಲ ಬೇಕಾದ್ರಿಂದ ಇಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಇಷ್ಟೆಲ್ಲ ಸಲಕರಣೆ ಬೇಕಾಗ್ತಾವ ಅಂತ ತಿಳ್ಕೊಂಡು ಅಲ್ಲಿ ಏನ್ ಮಾಡಿದ್ರೆ ಗೃಹಸ್ಥಾಶ್ರಮವನ್ನ ಅಲ್ಲೇ ಕೊರ್ದ ಮಾಡ್ಬೇಕು. ಗೃಹಸ್ಥಾಶ್ರಮ ಇದ್ದಾವ ಅವ ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಅವ ಆರ್ಹ, ಕರ್ಮ ಕಾರಣಗತ ಯಜ್ಞ ಯಾಗಾದಿಗಳು ಆರ್ಹ. ಯು ರಿಕ್ವೈರ್ ಗೃಹಸ್ಥಾಶ್ರಮ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಕರ್ಮ ಮಾಡಕ್ ಗೃಹಸ್ಥಾಶ್ರಮ. ಇದು ಉಪಾಸನ ಮಾಡಕ್ ಯಾರು ಬೇಕ್ರಿ? ಅದಕ್ಕೂ ಒಂದು ಡಿಸೈನ್ ಬಿಡ ಬೇರೆದಾಗ ಏನದು, ಯಾವ ರೀತಿ ಜೀವನ ಇರ್ಬೇಕು, ಉಪಾಸನೆಗೆ ಬರವ ಯಾವ ರೀತಿ ಜೀವನ ಇರ್ಬೇಕು. ಉಪಾಸನೆ ಒಳಗ ಇವೆಲ್ಲ ಸಲಕರಣೆಗಳು ಬೇಕಂತಲ್ಲ, ಅವ ಮಾನಸಿಕವಾಗಿ ಅವನ್ನ ಕಲ್ಪನಾ ಮಾಡ್ಕೊಂಡು ಪೂಜೆ ಮಾಡ್ಬೋದು. ಯಾವ ಭೂತ ವಸ್ತುಗಳು ಇಲ್ಲದನ್ನ ಮಾನಸಿಕವಾಗಿ ಒಂದು ದೇವ್ರ ಕಲ್ಪನಾ ಮಾಡ್ಕೊಂಡು ಅಲಂಕಾರ ಮಾಡಗತ್ತೇನೆ ಎತ್ತಿಕೊಂಡು ಬರೀ ಬಾಯಿಲೇನ ಅವನ ಮಂತ್ರ ಹೇಳಿದ್ರು ಸಾಕ, ಅಲ್ಲೇ ಮಾನಸಿಕ ಪೂಜೆ ಆಗ್ತದೆ. ಆದ್ರೆ ಅವ್ಗೆ ಹೆಂಡತಿ ಬೇಕಾಗಿಲ್ಲ, ಮಕ್ಕಳು ಬೇಕಾಗಿಲ್ಲ, ಅವಂಗ ಮನಿ ಬೇಕಾಗಿಲ್ಲ, ಆದ್ರೆ ಒಂದು ವಾತಾವರಣ ಬೇಕಾ. ಅದೆಂತ ವಾತಾವರಣ ಅಂದ್ರೆ ವಾನಪ್ರಸ್ಥ ಜೀವನ. ಅಲ್ಲಿ ಏನ್ ಮಾಡ್ಬೇಕು, ಈ ಉಪಾಸಕಗೆ ಅನುಕೂಲ ಇಟ್ಟ. ಯು ಡು ನಾಟ್ ರಿಕ್ವೈರ್ money, you don't require a priest, you don't require Agni, you do not require hall, you don't require anything. ವಾನಪ್ರಸ್ಥದಾಗ ನಿಮ್ಗೆ ಏನು ಬೇಡ, ಮನಿ ಬೇಡ, ಮಕ್ಕಳು ಬೇಡ, ಹೊಲ ಬೇಡ, ರೊಕ್ಕ ಬೇಡ, ಏನು ಬೇಡ, ಉಪಾಸನ ಮಾಡಕ್ ಏನು ಬೇಡ. Therefore Veda prescribes another ashrama called Upasana Pradhana life, that is called ವಾನಪ್ರಸ್ಥ ಆಶ್ರಮ. ವಾನಪ್ರಸ್ಥ ಆಶ್ರಮಕ್ಕೆ ಹೋದಾಗ ಉಪಾಸನೆ ಮಾಡ್ಬೇಕು, ಸಗುಣ ಬ್ರಹ್ಮ ಉಪಾಸನೆ ಮಾಡ್ತಾನ. ಅದನ್ನ ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡಿದ್ದಂದ್ರೆ ಜ್ಞಾನಕ್ಕೆ ಬರ್ತಾನೆ. ಸಗುಣ ಬ್ರಹ್ಮದ ಮಾಡಿದ್ನಪ್ಪ ಅಂತಂದ್ರೆ ಇಂತಹ ಎಲ್ಲ ಅಣಿಮಾದಿ ಸಿದ್ಧಿಗಳು ಗರಳೆ ಪ್ರಾಪ್ತಿ ಆಗ್ತಾವ. ನೋಡ್ರಿ, ಯಾಕಂದ್ರೆ ಬೇಕಂದ್ರೆ ಮಾಡಿ. ದಿಸ್ ಈಸ್ ಕಾಲ್ಡ್ ವಾನಪ್ರಸ್ಥ ಆಶ್ರಮ, ವೇರ್ ಐ ವಿತ್ಡ್ರಾ ಫ್ರಮ್ ದ ಸೊಸೈಟಿ, ವಿತ್ಡ್ರಾ ಫ್ರಮ್ ದ ಎಕ್ಸ್ಟರ್ನಲ್ ವರ್ಲ್ಡ್, ಸೋ ದಟ್ ಐ ಆಮ್ ನೋ ಮೋರ್ ಪ್ರಿಆಕ್ಯುಪೈಡ್ ವಿತ್ port. Do you remember a port? Possession, obligatory duties, relationship and transaction. ನನಗೆ ಹಣ ಗಳಿಸು ತಿಂತಿಲ್ಲ, ಆಶ್ರಮದಾಗ ಕಡ್ಡಾಯ ಮಾಡ್ಬೇಕಾದಂತ ಡ್ಯೂಟಿ ಇಲ್ಲ, ಯಾರು ಶರೀರದ ಸಂಬಂಧಿಕರು ಇಲ್ಲ, ಯಾವ ಕೊಡುತುಗಳು ವ್ಯವಹಾರನೂ ಇಲ್ಲ. ಇಂಥ ಜೀವನ ಏನದ ವಾನಪ್ರಸ್ಥ ಜೀವನಕ್ಕೆ ಸಹಕಾರಿ. ಏನದಪ್ಪ ಅಂದ್ರೆ ಉಪಾಸನೆ. I reduce all that and gradually I learn to withdraw my mind and focus it on chosen object. ಎಲ್ಲ ಕಮ್ಮಿ ಆಗಿ ಎದಕ್ಕೆ ಫೋಕಸ್ ಮಾಡ್ತೀನಿ ನಾನು? ಇಷ್ಟ ದೇವತೆ ಉಪಾಸನೆ, ಧ್ಯಾನ, ಇಷ್ಟ ದೇವತೆ ಧ್ಯಾನ ಮಾಡ್ತೀನಿ. Therefore the ideal infrastructure is what? A relatively less busy life. ಈಗ ನಂದು ಹೆಂಗದ ವಾನಪ್ರಸ್ಥ ಜೀವನ ಅಂತಂದ್ರೆ ನಾ ಅಷ್ಟು ಇದು ಇಲ್ಲ. ಈಗ ವ್ಯವಹಾರದಾಗ ಚಟುವಟಿಕೆಯಿಂದ ಕೂಡಿಲ್ಲ, ನಾ ಚಟುವಟಿಕೆ ಕಡಿಮೆ. ಈಗ ರಿಟೈರ್ಡ್ ಲೈಫ್, ಈಗ 60 ಆಗೈತೆ ಅಂತ ತಗೊಂಡು ಈಗ ನಾವು ರಿಟೈರ್ಡ್ ಲೈಫ್ ನಾಗ ಹೆಂಗಿರ್ತೇವಲ್ಲ ಹಂಗೆ ಆವಾಗ ನಾವು ಈ ಜೀವನ ಮಾಡ್ಬೇಕು. ದಟ್ ಈಸ್ ಕಾಲ್ಡ್ ವಾನಪ್ರಸ್ಥಾಶ್ರಮ, ರಿಟೈರ್ಡ್ ಲೈಫ್. ಇದಕ್ಕಂತಾರೆ ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮ ಈಸ್ ಫಾರ್ ಉಪಾಸನಾ. ಇದೆದಕ್ಕದೆ ಉಪಾಸನೆ, ಮಾನಸಿಕ ಕರ್ಮಗಳನ್ನ ಮಾಡ್ಲಿಕ್ಕೆ. ಅಂಡ್ ಫಾರ್ ಸ್ಪಿರಿಚುವಲ್ ಲೈಫ್ ವಾಟ್ ಈಸ್ ಆಶ್ರಮ? ಸನ್ಯಾಸ. ಅಕಸ್ಮಾತ್ ಇಲ್ಲೇ ನೀನು ಅಂತಃಕರಣ ನಿಷ್ಕಾಮದಿಂದ ಮಾಡಿರಿ ಉಪಾಸನೆಯನ್ನ, ಅಂತಃಕರಣ ಏಕಾಗ್ರ ಆತು, ಅವಾಗ ನೀನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಅಲ್ಲಿ ಜ್ಞಾನ ಸಾಧನೆ ಮಾಡ್ಬೇಕು. ಅಂದ್ರೆ ಏನ್ ಮಾಡ್ಬೇಕು? ಶ್ರವಣ ಮನನ ನಿಧಿಧ್ಯಾಸನ ಮಾಡಕ್ಕೆ ಅದನ್ನ ಸನ್ಯಾಸಾಶ್ರಮವನ್ನ ಇಟ್ಟಾರ. ದಸ್ ಬ್ರಹ್ಮಚರ್ಯ ಆಶ್ರಮ ಫಾರ್ ವೇದ ಅಧ್ಯಯನ. ಬ್ರಹ್ಮಚರ್ಯ ಆಶ್ರಮನು ವೇದ ಅಧ್ಯಯನ ಮಾಡಕ್ ಇಟ್ಟಾರ. ಗೃಹಸ್ಥಾಶ್ರಮ ಫಾರ್ ಕರ್ಮಯೋಗ, ಕರ್ಮಯೋಗಕ್ಕೆ ಇಟ್ಟಾರ. ವಾನಪ್ರಸ್ಥಾಶ್ರಮ ಫಾರ್ ಉಪಾಸನ, ವಾನಪ್ರಸ್ಥಾಶ್ರಮ ಉಪಾಸನೆಗೆ ಇಟ್ಟಾರ. ಸನ್ಯಾಸಾಶ್ರಮ ಫಾರ್ ಜ್ಞಾನಯೋಗ, ಸನ್ಯಾಸಾಶ್ರಮ ಜ್ಞಾನಯೋಗಕ್ಕೆ ಇಟ್ಟಾರೆ. ದಿಸ್ ಈಸ್ ವೇದಿಕ್ ಪ್ರೋಗ್ರಾಮ್ ಫಾರ್ ಹ್ಯೂಮನ್ ಬೀಯಿಂಗ್. ಇದು ಮನುಷ್ಯ ಮಾತ್ರರಿಗೆ ವೇದ ಡಿಸೈನ್ ಮಾಡಿದಂತ ಒಂದು ಆದರ್ಶ ಜೀವನ. ವಿಚ್ ಇಸ್ ಕಾಲ್ಡ್ 4 ಆಶ್ರಮ ಸ್ಕೀಮ್. ಇದಕ್ಕೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ಇವೊಂದು ನೌಡೇಸ್ ವಿ ಆರ್ ನಾಟ್ ಫಾಲೋವಿಂಗ್ ದ್ಯಾಟ್. ಈಗಿನ ಕಾಲದಾಗ ಅದನ್ನ ಯಾರು ಆಚರಣೆ ಮಾಡ್ತಾ ಇಲ್ಲ, ಮಾಡೋ ಬ್ಯಾಡ್ರಿ. ಮಾಡಾಕ ಇದು ಕಾಲ ಯೋಗ್ಯನೂ ಇಲ್ಲ. ಈಗ ಸ್ವಲ್ಪ ಅವನ್ನ ತಿದ್ದು ಹಿಂಗದ ಅಂತ ಗೊತ್ತಾದ್ಮೇಲೆ ಅವನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಲ್ಲ. ಈಗ ಅವನ್ನ ಫಾಲೋಬಲ್ ಇಲ್ಲವು ಯಾರು. ಈಗ ಹಳೆ ಕಾಲದ್ದು ನಾವು ಮಾಡ್ತೇವೆ ಅಂತಂದ್ರೆ ಯಾರು ಅವನ್ನ ಮಾಡುವಂಗೂ ಇಲ್ಲವು ಅಂತಾರ. ವೇದ ಇಸ್ ರೆಫರಿಂಗ್ ಟು ವಾನಪ್ರಸ್ಥಾಶ್ರಮ ಉಪಾಸನೆ ಇನ್ ದಿಸ್ ಮಂತ್ರ. ಶಾಂತೋ ವಿದ್ವಾಂಸೋ, ವಿದ್ವಾಂಸ ಮೀನ್ಸ್ ಉಪಾಸಕ, ನಾಟ್ ಜ್ಞಾನಿ ಬಟ್ ಉಪಾಸಕ. ಇಲ್ಲಿ ವಾಕ್ಯದ ಕೈಯ ಬುಕ್ಕಿದ್ರು ನೋಡ್ರಿ, ಶಾಂತೋ ವಿದ್ವಾಂಸೋ ಅಂತ ಯಾರು ನೋಡ್ರಿ. ಶಾಂತ ವಿದ್ವಾಂಸೋ ಭೈಕ್ಷಚರ್ಯಾಂ ಚರಂತಹ.
ಶಾಂತೋ ವಿದ್ವಾಂಸೋ, ವಿದ್ವಾಂಸ ಅಂತಂದ್ರೆ ಜ್ಞಾನಿ ಅಂತ ಅರ್ಥ ಮಾಡಬೇಡ್ರಿ, ಉಪಾಸಕ ಅಂತ ಅರ್ಥ ಮಾಡಬೇಕು. ಯಾಕಂದ್ರೆ ಶಂಕರಾಚಾರ್ಯರು ಭಾಷೆಯೊಳಗೆ ಇದಕ್ಕೆ ಅರ್ಥ ಮಾಡಿದ್ದಾರೆ. ಇದು ಯಾಕೆ ಅದ ಅರ್ಥ ಮಾಡ್ಬೇಕು ಅನ್ನೋದನ್ನ ನಿಮಗೆ ಜಿಜ್ಞಾಸೆ ಬ್ರಹ್ಮಸೂತ್ರದಲ್ಲಿ ಬರುತ್ತೆ. ಅವಾಗ ಈ ಮಂತ್ರ ತಗೋತಾರ, ಅಲ್ಲಿ ಅನಲೈಸ್ ಮಾಡ್ತಾರೆ. ಎದುರಿಗೆ 5 ಮಂದಿ ಪೂರ್ವ ಪಕ್ಷಿ ಇರ್ತಾರೆ, ಸಾಂಖ್ಯ, ನೈಯಾಯಿಕ, ವೈಶೇಷಿಕ, ಯೋಗ, ಪೂರ್ವ ವಿಮುಕ್ತ. 5 ಮಂದಿ ಪೂರ್ವ ಪಕ್ಷಗಳು ಇರ್ತಾರೆ. ಅವ್ರ ಎದುರಿಗೆ ಬ್ರಹ್ಮಸೂತ್ರದಾಗ ವೇದಾಂತಿ ಯಾಕೆ ಈ ಶಬ್ದಕ್ಕೆ ಇದ ಅರ್ಥ ತಗೋಬೇಕು ಅನ್ನೋದನ್ನ ಹೌದ್ ಅನ್ನೋಂಗ ಬರದಟ್ಟ ಆಗುವಂಗ ಹೇಳ್ತಾರೆ. ಅದಕ್ಕೆ ಮಾತ್ರ ನಾವು ಬ್ರಹ್ಮಸೂತ್ರವನ್ನು ಅಭ್ಯಾಸ ಮಾಡಬೇಕಾದ್ರೆ, ಬ್ರಹ್ಮಸೂತ್ರ ಅಭ್ಯಾಸ ಮಾಡ್ಬೇಕಂದ್ರೆ ಕನಿಷ್ಠ 10 ಉಪನಿಷತ್ತನ್ನ ಮೊದಲು ಅಭ್ಯಾಸ ಮಾಡಬೇಕಾದ್ರೆ. ನಾವು ಈ ಸದ್ಯ 1ನೇ ಉಪನಿಷತ್ತಾಗ ಅದೇವಿ ಆತ್ಮೀಯರು. ಇದು ಒಂದು ನಮ್ಮ ಸಿಲೆಬಸ್. ಪ್ರಸ್ಥಾನತ್ರಯಗಳ ಅಭ್ಯಾಸ ಅಂದ್ರೆ ಭಗವದ್ಗೀತೆ 18 ಅಧ್ಯಾಯ ಶಂಕರ ಭಾಷ್ಯ, ಆಮ್ಯಾಗ 10 ಉಪನಿಷತ್ತು ಯಾವ್ದಕ್ಕೆ ಶಂಕರ ಭಾಷ್ಯ ಬರ್ತಾರ, ಆಮ್ಯಾಗಿಂದ ಬ್ರಹ್ಮಸೂತ್ರದ ಮೊದಲಿನ 4 ಸೂತ್ರದ ಅಭ್ಯಾಸ ಮಾಡ್ಲೇಬೇಕು. 555 ಸೂತ್ರದವು ಪೂರ್ಣ ಭಗವದ್ಗೀತೆ ಬ್ರಹ್ಮಸೂತ್ರದಲ್ಲಿ. ಅದು ಅಷ್ಟು ಮಾಡಕಾತು ನಮ್ಗೆ ಜೀವನ ಅವಶ್ಯ, ನಮ್ದು ಆಯುಷ್ಯ ಇತ್ತಂದ್ರೆ ಮಾಡ್ಬೋದು. ಇಲ್ಲಾಂದ್ರೆ ಕನಿಷ್ಠ 4 ಸೂತ್ರ, ಮೊದಲಿನ 4 ಸೂತ್ರ ಬ್ರಹ್ಮಸೂತ್ರ ಮಾಡಿದ್ರು ಕೂಡ ಪೂರ್ಣ ಫಲ ಅದ. ಇದು ಒಂದು ಗ್ರ್ಯಾಂಡ್ ಡಿಸೈನ್. ವೇದ ನಮಗ ಜೀವನವನ್ನು ಹಿಂಗ ಮಾಡ್ರಿಪ್ಪ ಅಂತ ಕಲಿಸಿಕೊಟ್ಟದ. ನಾವು ಜೀವನವನ್ನು ಎದಕ್ಕ ಮುಡುಪಾಗಿಟ್ಟೇವಿ, ಇದು ಮುಡುಪಾಗಿಡ್ಬೇಕು. ವೇದದ್ದು ಈ ರೀತಿ ನೀವು ಜೀವನ ಮಾಡ್ರಿ ಅನ್ನುವಂಥದ್ದು ಕನಸ್ಕೊಂಡದ್ದು. ನಾವೆಂತ ಜೀವನ ಮಾಡಾಗತ್ತೇವ ಅನ್ನೋದು ನಮಗ್ ಬಿಟ್ಟಿದ್ದು. ನಮ್ಗೆ ಯಾರು ಹೇಳೇ ಕೊಟ್ಟಿಲ್ರಿ, ಹೇಳಿ ಕೊಟ್ಟಿದ್ರೆ ನಮ್ಗೆ ಬಹಳ ಚಲೋ ಆಗಿತ್ತು ಅನ್ನುವಂತ ಮಂದಿ ನಾವು. The moment we withdraw from the workaholic lifestyle, the mind becomes less stressed. The distressed mind will become distressed if we slow down, because in karma pradhana life, the life is faster and faster. You want a computer which goes from 2G to 3G to 4G. When we switch on to computer, for it to open, it takes a few seconds, but we are not able to wait for that 1 minute also. In those days, we had to walk for everything. Now, in that 1 minute taken for the opening of the computer, we are highly irritated and restless. Then what to do? We go to 3G and broadband, going faster and faster. Faster the lifestyle, lesser the relaxation. Therefore, slow down. ಹೇಳ್ತಾರಿಲ್ಲಿ, ಈಗ ಜೀವನ ಬಹಳ ಯಾಂತ್ರಿಕ ಜೀವನ ಆಗೈತೆ, ಬಹಳ ಫಾಸ್ಟ್. ಏನ್ರಿ ಎಲ್ಲ ಕುಂತಲೇ ಪಟ್ ಆಗ್ಬೇಕು. ಮೊದಲಗತೆ ಏನದ, ಈಗ ಒಂದು ಬ್ಯಾಂಕಿಗೆ ಹೋಗಿ ರೊಕ್ಕ ತುಂಬಿ ಪಾಳೆ ಹಚ್ಚಿ ರೊಕ್ಕ ತುಂಬಂದ್ರೆ ಸಮಾಧಾನ ಆಗತ್ತೆ. ನಮ್ಗೆ ಇಲ್ಲೇ ಮೊಬೈಲ್ ರೊಕ್ಕ ಟ್ರಾನ್ಸ್ಫರ್ 1 ಲಕ್ಷ ಟ್ರಾನ್ಸ್ಫರ್, 2 ಲಕ್ಷ ಟ್ರಾನ್ಸ್ಫರ್ ಆಗ್ತೈತೆ, 1 ಮಿನಿಟ್ ಆಗ್ತೈತೆ, ನಮಗ್ ಸಮಾಧಾನ ಆಗೋದಿಲ್ಲ. ಅದನ್ನ ಆಗತ್ತಾರ. ಈಗೆಲ್ಲ ಹೆಂಗ್ ಬಂದದಂದ್ರ ಕುಂತಲೇನೆ ಎಲ್ಲ ಕೆಲಸ ಮಾಡುವಂತ ಅದಾವ. 2G ಅಂತ ಬಂದದ, 3G ಅಂತ, 4G 5G ಮಠ ಬಂದದ. ಈಗ ಇಂಟರ್ನೆಟ್ 5G ನೆಟ್ ಇತ್ತಂದ್ರೆ ಬಹಳ ಫಾಸ್ಟ್ ಕೆಲಸ ಆಗ್ತದ. 2G ಸ್ಲೋ ಆಗ್ತದೆ. ಆದ್ರಿಂದ ಈಗ ಫಾಸ್ಟ್ ಕೆಲಸಕ್ಕ ಅದು ಹರಿಯದಾಗ ಬೇಕಾಗಿತ್ತು. ಈಗ ವಯಸ್ಸಾಗೈತಲ್ಲ, ಈಗ ಎದಕ್ ಬಂದೇವಿ ನಾವು? ವಾನಪ್ರಸ್ಥ ಜೀವನಕ್ಕೆ ಬಂದೇವಿ. ಇಲ್ಲಿ ಮಾಡೋದು ವಾನಪ್ರಸ್ಥ ಜೀವನ ಸುದ್ದಿ ಆಗತ್ತಾರ. ಅದಕ್ಕ ನೀವು ಬಹಳ ಫಾಸ್ಟ್ ಹೋಗೋದೇನ್ ಬೇಡ, ಸ್ಲೋ ಆಗಿ ಮಾಡ್ಕೊಂಡು ನಿಮ್ ಕೆಲಸ ಮಾಡ್ಕೊಡ್ರಿ. ಧ್ಯಾನಾದಿಗಳನ್ನ ಸ್ಲೋ ಆಗಿ ಮಾಡ್ಕೊಡ್ರಿ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ವಾನಪ್ರಸ್ಥ? ಏನ ಒಂದು ವಾನಪ್ರಸ್ಥನ ವ್ಯಾಖ್ಯಾನ? ವಾನಪ್ರಸ್ಥ ಈಸ್ ದ ಸ್ಲೋ ಡೌನ್. ವಾನಪ್ರಸ್ಥ ಅಂದ್ರೆ ಎಲ್ಲ ಕಾರ್ಯಗಳನ್ನ ನಿಧಾನವಾಗಿ ತಿಳಿದು ಮಾಡೋ. ಬಿಕಾಸ್ ಹಾರ್ಟ್ ಈಸ್ ಬಿಕಮಿಂಗ್ ಫಾಸ್ಟರ್. ಯಾಕ? ಇಷ್ಟು ದಿವಸ ಹೃದಯ ಕೆಲಸ ಮಾಡೈತಿ, ಈಗ ಬಹಳ ಬಡ ಬಡ ಪಟ ಪಟ ಬಡ್ಕೊಳಕತ್ತೈತಿ. ಹಾರ್ಟ್ ರೇಟ್ ಈಸ್ ಬಿಕಮಿಂಗ್ ಫಾಸ್ಟರ್. ಅದ್ರ ಬಡತ ಹೆಚ್ಚಿಗೆ ಆಗತ್ತವು. ಡಾಕ್ಟರ್ ಆಸ್ಕ್ treadmill test and he finds that there are some irregularities in heart. ಡಾಕ್ಟರ್ ಅಂತಾನ ಟ್ರೆಡ್ಮಿಲ್ ನಿಂದ್ರಪ್ಪ, ಅದ್ರ ಮ್ಯಾಗ ಓಡಾಡು ಅಂತಾನ. ಓಡಾಡಿದ್ರೆ ಗೊತ್ತಾಗತ್ತಿ ಏನಪ್ಪಾ ನಿನ್ನ ಹಾರ್ಟ್ ನಾಗ ಕೆಲವೊಂದು ಪ್ರಾಬ್ಲಮ್ ಅದಾವು ಅಂತ. ಹೆಲ್ಸ್ ಸ್ಲೋ ಡೌನ್. ಬಹಳ ಫಾಸ್ಟ್ ಬೇಡ, ಸ್ಲೋ, ನಿಧಾನ ಆಗ್ರಿ. When Veda talks about ವಾನಪ್ರಸ್ಥ ಆಶ್ರಮ, we will not listen. ವೇದ ವಾನಪ್ರಸ್ಥ ಜೀವನ ಬಗ್ಗೆ ಹೇಳಿದಾಗ ವೇದದ ಮಾತು ನಾವು ಕೇಳೋದಿಲ್ಲ. ಬೇರೆ Instead of Veda, now the doctor has come to tell you slow down. ಈಗ ವೇದ ಹೇಳೋದು ಬಿಟ್ಟು ಯಾರು ಬಂದಾರ ಈಗ ವೇದ ಸ್ಥಾನದಾಗ ಅಂದ್ರೆ ಡಾಕ್ಟರ್ ಸ್ವಲ್ಪ ಆರಾಮ್ ತಗೊಳ್ರಿ, ನಿಧಾನ ಮಾಡ್ರಿ, ಅವಸರ ಮಾಡ್ಬೇಡ್ರಿ ಯಜಮಾನ್ರೆ. ಬಿಕಾಸ್ ದ ಹಾರ್ಟ್ ಈಸ್ ರೀಟ್ ಈಸ್ ಫಾಸ್ಟ್. ನಿಮ್ದು ಹೃದಯ ಬಡಿತ ಬಹಳ ಫಾಸ್ಟ್ ಆಗೈತಿ. ದೇರ್ಫೋರ್ ವಾಟ್ ಇಸ್ ದ ಬೆನಿಫಿಟ್ ಆಫ್ ಸ್ಲೋಯಿಂಗ್ ಡೌನ್? ಏನು ನಿಮ್ದು ಈಗ ಹೃದಯ ಬಹಳ ಬಡ್ಕೊಳಗತ್ತೈತಿ, ಯಾಕೋ ಏನೋ ಗೊತ್ತಿಲ್ಲ ನೋಡ್ರಿ. ಸ್ವಲ್ಪ ವಿಚಾರ ಕಮ್ಮಿ ಮಾಡ್ರಿ,
ಹೆಚ್ಚಿಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ಆರಾಮ್ ತಗೊಳ್ರಿ, ನಿಧಾನ ಕೆಲಸ ಮಾಡ್ರಿ ಅಂತ ಹೇಳ್ತಾವ. ಸ್ಲೋ ಡೌನ್, ನಿಧಾನ, ಶಾಂತಿ, ಸಮಾಧಾನ ಇರ್ರಿ, ಶಾಂತಿಯಿಂದ ಇರ್ರಿ. ಶಾಂತ ಹೇಳತ್ತಾರ. ಯಾರು ಹೇಳ್ತಾರ? ಡಾಕ್ಟರ್ ಆಗತ್ತ. ಲೆಟ್ ಮಿ ಟ್ರೈ ಗಾಯತ್ರಿ ಜಪ. ಈಗ ಏನ್ ಮಾಡ್ರಿ? ಗಾಯತ್ರಿ ಜಪ. ಗಾಯತ್ರಿ ಮಗ ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಅದನ್ನ ನಿಧಾನ ಹೇಳಿ. ಗಾಯತ್ರಿ ಮಂತ್ರ. He says Gayatri is forgotten. Shantaha, they are relaxed. In Vanapastha Ashrama, since there is no house, there is no kitchen. ನೋಡ್ರಿ, ವಾನಪ್ರಸ್ಥ ಆಶ್ರಮಗ ಮನಿ ಇಲ್ಲ, ಅವಾಗ ಅಡಿಗೆ ಮನಿ ಇಲ್ಲ, ಅಡಿಗೆ ಮಾಡ್ಕೊಂಡು ತಿನ್ನುವಂಗಿಲ್ಲ. ಮತ್ತೆ ಹೆಂಗ್ರಿ ಊಟ? ಭೈಕ್ಷಚರ್ಯಂ ಚರಂತಿ. ಡು ನಾಟ್ ಸೇ ಹೋಟೆಲ್ ಇನ್ ದೋಸ್ ಡೇಸ್. ಹೋಟೆಲ್ಸ್ ವೇರ್ ನಾಟ್ ದೇರ್. ಹೋಟೆಲ್ ಹೋಗಿ ತಿಂತಾನೇನೋ, ಏ ವಾನಪ್ರಸ್ಥ ಅದನಪ್ಪ, ಹೋಟೆಲ್ ನಾಗ ತಿಂತಾನ ಬಿಡು. ಹೋಟೆಲ್ ನಾಗ ತಿನ್ನುವಂಗಿಲ್ಲ. ಅವಾಗಿನ ಕಾಲಕ್ಕೆ ಹೋಟೆಲ್ ಇಟ್ಟಿದ್ದಿಲ್ಲ. ದೇರ್ಪೂರ್ ಭೈಕ್ಷಚರ್ಯಂ ಚರಂತಿ. ಅವ್ರ ಭಿಕ್ಷೆ ಮ್ಯಾಗನ ಅವರು ಉಪಜೀವನ ಮಾಡಬೇಕು. ದೇ ಹ್ಯಾಡ್ ಟು ಲಿವ್ ದ ಲೈಫ್ ಆನ್ ಭಿಕ್ಷಾ.